ನಮಸ್ಕಾರ. ಇವತ್ತಿನ ತರಗತಿನಲ್ಲಿ ನಾವು ಜಯಂತ್ ಕಾಯ್ಕಿಣಿಯವರು ರಚನೆ ಮಾಡಿರುವಂತಹ ಅಮೃತ ಬಳ್ಳಿ ಕಷಾಯ ಅನ್ನುವಂತಹ ಒಂದು ಕಥೆಯ ಸಾರಾಂಶವನ್ನು ನಾವು ನೋಡ್ತಾ ಹೋಗೋಣ. ಈ ಕತೆ ಪ್ರಾರಂಭ ಆಗುವಂಥದ್ದು ಗೋಲ್ಡನ್ ಫ್ರೇಮ್ ವರ್ಕ್ಸ್ ಅನ್ನುವಂತಹ ಒಂದು ಅಂಗಡಿ. ಆ ಗೋಲ್ಡನ್ ಫ್ರೇಮ್ ವರ್ಕ್ಸ್ ಅನ್ನುವಂತಹ ಅಂಗಡಿ ಯಾವುದಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ಫೋಟೋಗಳಿಗೆ ಫ್ರೇಮನ್ನು ಅಥವಾ ಚೌಕಟ್ಟನ್ನು ಹಾಕುವಂತಹ ಒಂದು ಅಂಗಡಿ. ಆ ಅಂಗಡಿಯ ಮಾಲೀಕ ಗಂಗಾಧರ. ಆ ಗಂಗಾಧರ ಪ್ರತಿ ವರ್ಷವೂ ಸಹ ಆ ಅಂಗಡಿಯ ಯಾವುದೋ ಒಂದು ದಿನವನ್ನು ನಿಗದಿಪಡಿಸಿಕೊಂಡು ಅಂಗಡಿಯನ್ನು ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ಮಾಡ್ತಿರ್ತಾನೆ. ಅದೇ ಥರ ಈ ದಿನವೂ ಸಹ ಅವನು ಅಂಗಡಿಯನ್ನು ಸ್ವಚ್ಛಗೊಳಿಸುವಂತಹ ಕೆಲಸದಲ್ಲಿ ನಿರತನಾಗಿದ್ದಾನೆ. ಅಂದರೆ ಅಂಗಡಿನಲ್ಲಿರುವಂತಹ ಫ್ರೇಮ್ ಇರ್ಬೋದು, ಗಾಜು, ವುಡ್ ಶೀಟು, ಅವುಗಳನ್ನೆಲ್ಲವನ್ನು ಹೊರಗಡೆ ತೆಗೆದಿಟ್ಬಿಟ್ಟು ಅಂಗಡಿಯನ್ನೆಲ್ಲ ನೀಟಾಗಿ ಗುಡಿಸಿ ಜಾಡಿಸಿ ಫಿನಾಯಿಲಿಂದ ತೊಳೆಯುವಂತಹ ಕೆಲಸ. ತೊಳೆದಾದ್ಮೇಲೆ ಅವೆಲ್ಲವನ್ನು ಹೊರಗಡೆ ಇಟ್ಟಿರುವಂತಹ ಫ್ರೇಮು, ಗಾಜು, ವುಡ್ ಶೀಟು ಅವೆಲ್ಲವನ್ನು ಜೋಡಿಸಿ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಹಾಗೆ ಅವನಿಗೊಬ್ಬ ಅಸಿಸ್ಟೆಂಟ್ ಅಂದರೆ ಸಹಾಯಕ ಇದ್ದಾನೆ. ಆ ಸಹಾಯಕನ ಹೆಸರು ವಿಕ್ಕಿ ಅಂತ. ಅವನು ತುಕ್ಕು ಹಿಡಿದಿರುವಂಥ ಅಥವಾ ಜಂಗು ಹಿಡಿದಿರುವಂತಹ ಮೊಳೆಗಳನ್ನೆಲ್ಲ ಬಿಸಾಕ್ಬಿಟ್ಟು ಹೊಸ ಪಳಪಳ ಹೊಳೆಯುವಂಥ ಹೊಸ ಮೊಳೆಗಳನ್ನ ಪೆಟ್ಟಿಗೆನಲ್ಲಿ ತುಂಬಿ ಇಡುವಂತಹ ಕೆಲಸದಲ್ಲಿ ನಿರತನಾಗಿರ್ತಾನೆ. ಇದು ಈ ಒಂದು ಅಂಗಡಿ ಏನು ಗೋಲ್ಡನ್ ಫ್ರೇಮ್ ವರ್ಕ್ಸ್ ಅಂಗಡಿ ಇದೆಯೋ ಅದು ಗಂಗಾಧರನಿಗೆ ಅವರ ಅಪ್ಪನಿಂದ ಬಂದಂತಹ ಒಂದು ಅಂಗಡಿ. ಅವರ ಅಪ್ಪನೂ ಸಹ ಇದೇ ಅಂಗಡಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಈಗ ಅಪ್ಪನ ನಂತರ ಅದು ಗಂಗಾಧರನಿಗೆ ಬಂದಿದೆ. ಈ ಅಂಗಡಿನಲ್ಲಿ ಹೆಂಗಸರು ಹೆಣಿಗೆ ಅಥವಾ ಕಸೂತಿ ಹಾಕಿರುವಂತಹ ಬಟ್ಟೆಗಳಿಗೆ ಫ್ರೇಮ್ ಹಾಕ್ಕೊಡೋದು, ದೇವಾನುದೇವತೆಗಳು, ನಟ ನಟಿಯರು, ರಾಜಕೀಯ ನಾಯಕರು, ಗಾಂಧಿ, ನೆಹರು ಥರದ ರಾಷ್ಟ್ರೀಯ ನಾಯಕರು, ಶಾಲೆಯ ಗ್ರೂಪ್ ಫೋಟೋಗಳು, ಮದುವೆ ಫೋಟೋಗಳು, ಮದುವೆಯಾದ ಹೊಸದರಲ್ಲಿ ದಂಪತಿಗಳು ತೆಗೆಸ್ಕೊಳ್ಳುವಂತಹ ಫೋಟೋಗಳು, ಇವುಗಳಿಗೆಲ್ಲ ಚೌಕಟ್ಟು ಅಥವಾ ಫ್ರೇಮನ್ನು ಹಾಕಿ ಕೊಡ್ತಾ ಇದ್ದಂತಹ ಒಂದು ಅಂಗಡಿ ಆಗಿತ್ತು. ಅದು ಒಂದು ಇಕ್ಕಟ್ಟಾದಂತಹ ಸಣ್ಣ ಅಂಗಡಿ ಆಗಿತ್ತು. ಗಂಗಾಧರನ ಅಪ್ಪನ ಕಾಲದಲ್ಲಿ ಬರೀ ಮರದ ಚೌಕಟ್ಟುಗಳು ಮಾತ್ರ ಇರ್ತಿತ್ತು. ಈಗ ಗಂಗಾಧರನ ಕಾಲದಲ್ಲಿ ಅಲ್ಯೂಮಿನಿಯಮ್ಮು, ಪ್ಲಾಸ್ಟಿಕ್ಕು ಹೀಗೆ ತರಹದ ಬಣ್ಣದ ಫ್ರೇಮುಗಳೆಲ್ಲ ಈಗ ಬಂದಿದ್ದಾವೆ. ಅಂಗಡಿಯ ಗೋಡೆಯ ಮೇಲೆ ಅದು ಒಂದು ಸೀನರಿಗಳ ಫೋಟೋಗಳಿರ್ಬೋದು, ದೇವಾನುದೇವತೆಗಳು, ನಟ ನಟಿಯರ ಫೋಟೋಗಳನ್ನೆಲ್ಲ ತೂಗು ಹಾಕ್ತಿದ್ರು. ಜೊತೆಗೆ ಅಲ್ಲಿ ಜೋಡಿಸಿಟ್ಟಿರುವಂತಹ ಗಾಜುಗಳು, ಇದೆಲ್ಲದರ ಮಧ್ಯದಲ್ಲಿ ಗಂಗಾಧರನ ಅಪ್ಪನ ಫೋಟೋ, ಆ ಫೋಟೋದ ಮೇಲೆ ಒಂದು ಸದಾ ಉರಿಯುವಂತಹ ಝೀರೋ ಕ್ಯಾಂಡ್ಲಿನ ಬಲ್ಪ್, ಇವುಗಳೆಲ್ಲದಿಂದಾಗಿ ನೋಡುಗರಿಗೆ ರಸ್ತೆಯಲ್ಲಿ ಹೋಗುವವರು ತಿರುಗಿ ಈ ಅಂಗಡಿಯನ್ನು ನೋಡಿಕೊಂಡು ಹೋಗೋ ಥರ ಅಂತ ಅನ್ನಿಸ್ತಾ ಇತ್ತು. ಈಗ ಗಂಗಾಧರ ಇಲ್ಲಿ ಕೆಲಸ ಮಾಡೋದಕ್ಕೂ ಮುಂಚೆ ಗಂಗಾಧರನ ಅಪ್ಪ ಗಂಗಾಧರ ಇವತ್ತು ಯಾವ ಸ್ಥಳದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾನೋ ಅದೇ ಸ್ಥಳದಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಸುಮಾರು ವರ್ಷಗಳಿಂದ. ಈಗ ಅವ್ರನ್ನ ನೋಡಿ ಅಭ್ಯಾಸ ಆದವರು ಈಗ ಅಂಗಡಿಗೆ ಬಂದಾಗ ಈಗ ಇಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ದಂತಹ ಗಂಗಾಧರನ ಅಪ್ಪ ಯಾವಾಗ ಇದ್ದಕ್ಕಿದ್ದಂಗೆ ಹೋಗಿ ಆ ಫೋಟೋ ಫ್ರೇಮ್ ಒಳಗಡೆ ಸೇರ್ಕೊಬಿಟ್ಟಿದ್ದಾರೇನೋ ಅನ್ನುವಂತಹ ಒಂದು ಭಾವನೆ ಅವರಿಗೆ ಬರ್ತಾ ಇತ್ತು. ಸರಿ, ಈಗ ಗಂಗಾಧರ ಅಂಗಡಿಯ ಸ್ವಚ್ಛತೆ ಕೆಲಸವನ್ನು ಅವನು ಮಾಡ್ತಾ ಇದ್ದ. ಏನು ವಸ್ತುಗಳನ್ನೆಲ್ಲ ಹೊರಗಿಟ್ಟಿದ್ನಲ್ಲ ಅವನ್ನೆಲ್ಲ ಬಿಸಿಲು ಜಾಸ್ತಿ ಆಗೋದ್ರೊಳಗಡೆ ಒಳಗಡೆ ತಂದಿಡಬೇಕು ಅಂತ ತರಾತುರಿನಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ಈಗಾಗಲೇ ಫ್ರೇಮನ್ನು ಹಾಕಿಸ್ಕೊಂಡು ಡೆಲಿವರಿಗೆ ಸಿದ್ಧವಾಗಿರುವಂತಹ ಫೋಟೋಗಳನ್ನ ಅವನು ಜೋಡಿಸಿಡ್ತಾ ಇದ್ದ. ಹಾಗೆ ಜೋಡಿಸಿಡುವಾಗ ಬಂದವರು ಕೇಳಿದಾಗ ತೆಗೆದುಕೊಡೋದಕ್ಕೆ ಸುಲಭ ಆಗಲಿ ಅಂತ ದೇವತೆಗಳ ಫೋಟೋ ಎಲ್ಲ ಒಂದು ಕಡೆ, ಸೀನರಿಗಳ ಫೋಟೋನೇ ಒಂದು ಕಡೆ, ಹಾಗೆ ನಟ ನಟಿಯರ ಫೋಟೋಗಳನ್ನೇ ಒಂದು ಕಡೆ ಹೀಗೆ ಜೋಡಿಸಿ ಅವನು ಇಡ್ತಾ ಇರ್ತಾನೆ. ಹೀಗಿರ್ಬೇಕಾದ್ರೆ ಅಲ್ಲಿ ಮತ್ತೊಂದು ಕಡೆ ಗ್ಲೋ ಅಪ್ ಮಾಡಿಸಿದಂತಹ ಫೋಟೋಗಳು. ಗ್ಲೋ ಅಪ್ ಫೋಟೋ ಅಂತಂದರೆ ಸಣ್ಣ ಫೋಟೋಗಳನ್ನ ಹಿಗ್ಗಿಸಿ ದೊಡ್ಡದಾಗಿ ಮಾಡಿರುವಂಥದ್ದು. ಸಣ್ಣ ಫೋಟೋಗಳು ಅಂದರೆ ಯಾವುದೋ ಮದುವೆಯೋ ಮತ್ಯಾವುದೋ ಸಮಾರಂಭದಲ್ಲಿ ತೆಗೆದಿರುವಂಥ ಗ್ರೂಪ್ ಫೋಟೋಗಳಲ್ಲಿ ಇರುವಂತಹ ಒಬ್ಬ ವ್ಯಕ್ತಿಯ ಮುಖವನ್ನು ತೆಗೆದುಕೊಂಡು ಅದನ್ನು ಹಿಗ್ಗಿಸಿ ದೊಡ್ಡದು ಮಾಡಿರುವಂತಹ ಫೋಟೋಗಳನ್ನೆಲ್ಲ ಒಂದು ಕಡೆ. ಇವೆಲ್ಲ ವೈಯಕ್ತಿಕ ಭಾವಚಿತ್ರಗಳಾಗಿರ್ತಿದ್ದು. ಸಾಮಾನ್ಯವಾಗಿ ಇಂಥ ಫೋಟೋಗಳನ್ನ ಆ ವ್ಯಕ್ತಿ ಸತ್ತ ಮೇಲೆ ಅವನ ನೆನಪಿಗೋಸ್ಕರವಾಗಿ ಆ ಮನೆಯವರು ಅದಕ್ಕೆ ಫ್ರೇಮನ್ನು ಹಾಕಿಸಿ ತಗೊಂಡೋಗಿ ಇಟ್ಕೊಳ್ಳೋದಕ್ಕೆ ಸಲುವಾಗಿ ಮಾಡಿಸ್ಕೊಳ್ತಾ ಇದ್ರು. ಜೊತೆಗೆ ಈ ಫೋಟೋಗಳಲ್ಲಿ ಅಲ್ಲಲ್ಲಿ ಟಚಪ್ಗಳು ಸಹ ಇರ್ತಾ ಇತ್ತು. ಯಾಕೆಂದರೆ ಗ್ರೂಪ್ ಫೋಟೋದಲ್ಲಿ ಹಿಗ್ಗಿಸಿ ಮಾಡಿರುವಂಥ ಫೋಟೋಗಳಾಗಿದ್ದರಿಂದ ಅಲ್ಲಲ್ಲಿ ಟಚಪ್ಗಳು ಇರ್ತಾ ಇತ್ತು. ಸಾಮಾನ್ಯವಾಗಿ ಇಂಥ ಫೋಟೋಗಳು 50 ವಯಸ್ಸು ದಾಟಿದವರ ಫೋಟೋಗಳೇ ಹೆಚ್ಚಾಗಿ ಆಗಿರ್ತಾ ಇತ್ತು. ಎಲ್ಲೋ ಅಪರೂಪಕ್ಕೆ ಒಂದೊಂದು ಸಲ ಹದಿಹರೆಯದವರು ಅಂದರೆ ಕಡಿಮೆ ವಯಸ್ಸಿನ
ವ್ಯಕ್ತಿಗಳ ತರುಣರ ಫೋಟೋಗಳು ಇಲ್ಲಿ ಇರ್ತಾ ಇತ್ತು. ಇವುಗಳನ್ನು ತಗೊಂಡು ಹೋಗೋಕ್ಕೆ ಬರುವಂತಹ ತಂದೆ ತಾಯಿಗಳು ಅದನ್ನು ತಗೊಂಡು ಹೋಗುವಾಗ, ಹಣ ಕೊಡುವಾಗ ಅವ್ರ ಕೈಗಳು ನಡುಗ್ತಾ ಇತ್ತು. ಸಹಜ ಅಲ್ವಾ? ತಮ್ಮ ಹದಿವಯಸ್ಸಿನ ಮಕ್ಕಳನ್ನು ಕಳೆದುಕೊಂಡಂತಹ ಆಗುವಂತಹ ನೋವು, ಸಂಕಟ, ದುಃಖ ಅದರಲ್ಲಿ ಇರ್ತಾ ಇತ್ತು. ಆದರೆ ಅಂಥ ಫೋಟೋಗಳ ಸಂಖ್ಯೆ ಕಡಿಮೆ ಇದ್ದು ಸಾಮಾನ್ಯವಾಗಿ 50 ದಾಟಿದಂತಹ ವ್ಯಕ್ತಿಗಳ ಫೋಟೋನು ಸಹ ಹೆಚ್ಚು ಇರ್ತಾ ಇತ್ತು. ಸರಿ, ಈ ಥರ ಎಲ್ಲ ಜೋಡಿಸಿಟ್ಟು ಮುಕ್ಕಾಲು ಭಾಗ ಸ್ವಚ್ಛತೆಯ ಕೆಲಸ ಮುಗಿದಾದ್ಮೇಲೆ ವಿಕ್ಕಿ ಒಂದಷ್ಟು ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದಂತಹ ಫೋಟೋಗಳನ್ನ ತೆಗೆದು ಗಂಗಾಧರನ ಎದುರಿಗಿಟ್ಟು ಇವನೇನು ಮಾಡೋದು ಅಂತೇಳ್ಬಿಟ್ಟು ಕೇಳ್ತಾನೆ. ಆ ಫೋಟೋಗಳು ಯಾವುದಪ್ಪ ಅಂತಂದರೆ, ಪ್ರತಿ ವರ್ಷ ಅಲ್ಲಿ ಡೆಲಿವರಿ ಆಗದಲೇ ಉಳಿದಿರುವಂತಹ ಫೋಟೋಗಳ ಒಂದು ಕಟ್ಟಾಗಿತ್ತು. ಅಂದರೆ ಆ ವರ್ಷ ಮುಗಿದಿದ ತಕ್ಷಣ ಅಲ್ಲಿ ಯಾವ ಫೋಟೋ ಡೆಲಿವರಿ ಆಗಿರಲ್ವೋ ಅವನ್ನೆಲ್ಲ ಒಂದು ಕಡೆ ಕಟ್ಟಿ ಇಡುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು. ಈಗೇನಾಗಿದೆ ಅಂತಂದರೆ, ಅಂತಹ ಈ ಸ್ವಚ್ಛ ಮಾಡುವಂಥ ಸಂದರ್ಭದಲ್ಲಿ ಆ ಥರ ಡೆಲಿವರಿ ಆಗದಲೇ ಉಳಿದಿರುವಂಥ ಫೋಟೋಗಳು, ಸೀನರಿ, ದೇವತೆಗಳ ಫೋಟೋಗಳಾಗಿದ್ದರೆ ಅವುಗಳಿಗೆಲ್ಲ ಕೆಳಗಡೆ ಮಾರಾಟಕ್ಕಿದೆ ಅಂತ ಬೋರ್ಡನ್ನು ಹಾಕ್ಬಿಟ್ಟು ಮೇಲ್ಗಡೆ ತೂಗು ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಯಾರಾದರೂ ಬಂದು ಅವನ್ನು ಕೊಂಡ್ಕೊಂಡು ಹೋಗ್ತಿದ್ರು. ಅಂದರೆ ಬರೀ ಫ್ರೇಮಿನ ದುಡ್ಡಿನಲ್ಲಿ ಅವರಿಗೆ ಇಡೀ ಫೋಟೋನೇ ಸಿಗ್ತಾ ಇತ್ತು. ಫೋಟೋ ಖರ್ಚು ಉಳಿತಾ ಇತ್ತಲ್ಲ ಅಂತೇಳ್ಬಿಟ್ಟು ಹೊಸದಾಗಿ ಬಾಡಿಗೆ ಮನೆಗೆ ಹೋದವರು ಅಥವಾ ಹೊಸದಾಗಿ ಸ್ವಂತ ಮನೆಯನ್ನು ಮಾಡ್ಕೊಂಡಂಥವ್ರು, ವರ್ಗಾವಣೆಯಾಗಿ ಬಂದಂಥವ್ರು ಇಂಥ ಫೋಟೋವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಅದರಲ್ಲಿ ಸಾಮಾನ್ಯವಾಗಿ ಈ ಥರ ಫೋಟೋಗಳಲ್ಲಿ ಕಸೂತಿದು, ನಟನಟಿಯರ್ದು ಅಥವಾ ಸೀನರಿಗಳದು, ದೇವತೆಗಳ ಫೋಟೋಗಳೇ ಹೆಚ್ಚು ಇರ್ತಾ ಇತ್ತು. ಬಹುಶಃ ಅದನ್ನು ಕೊಟ್ಟವರಿಗೆ ವರ್ಗಾವಣೆ ಆಗೋ ಅಥವಾ ಮರ್ತು ಹೋಗ್ಯೋ ಅಥವಾ ಕೊಟ್ಟಾಗ ಇದ್ದಂತಹ ಹಣಕಾಸು ಆಮೇಲೆ ತಗೊಳ್ಳುವಾಗ ಹಣಕಾಸಿನ ಕೊರತೆ ಆಗೋ ಏನೋ ಅವುಗಳನ್ನ ಅವರು ತಗೊಂಡು ಹೋಗ್ತಾ ಇರಲಿಲ್ಲ ಅಂತ ಉಳ್ಕೊಂಡಿರ್ತಿತ್ತು. ಅಂಥವನ್ನ ಈ ಥರ ಇವರು ಮಾರಾಟಕ್ಕಿದೆ ಅಂತ ಲೇಬಲನ್ನು ಹಚ್ಚಿ ಮಾರಾಟ ಮಾಡ್ತಾಯಿದ್ರು. ಹಾಗೆ ಅಂಥ ಫೋಟೋಗಳನ್ನ ನೋಡುವಾಗ ಅದರಲ್ಲಿ 3 ಫೋಟೋಗಳು ನೋಡಿಬಿಟ್ಟು ಗಂಗಾಧರ ಬೆಚ್ಚಿ ಬೀಳ್ತಾನೆ. ಯಾಕೆ ಅಂದರೆ ಅದರಲ್ಲಿ 3 ಫೋಟೋಗಳು ಅವು ಗ್ಲೋ ಅಪ್ ಮಾಡಿಸಿದಂತಹ ಫೋಟೋಗಳಾಗಿದ್ದು, ಒಂದು ಮಧ್ಯ ವಯಸ್ಸಿನ ಒಂದು ಗಂಡಸಿನ ಫೋಟೋ, ಹಾಗೆ ಮುದಿಯಾಗಿರುವಂಥ ವಯಸ್ಸಾಗಿರುವಂಥ ಒಂದು ಗಂಡಸಿನ ಫೋಟೋ, ಹಾಗೆ ಒಂದು 50 ದಾಟಿದಂತಹ ಮಹಿಳೆಯರ ಫೋಟೋಗಳು ಅಲ್ಲಿ ಇತ್ತು. ಗಂಗಾಧರ ಯೋಚನೆ ಮಾಡ್ತಾನೆ, ಈ ಫೋಟೋದ ಮಾಲೀಕರು ಯಾಕೆ ಬಂದು ತಗೊಂಡು ಹೋಗಿಲ್ವಾ? ಅವರಿಗೇನಾರು ಈ ಫೋಟೋವನ್ನು ಆರ್ಡ್ರು ಕೊಟ್ಟಾದ್ಮೇಲೆ ಮರ್ತು ಹೋಯ್ತಾ ಅಥವಾ ಅವರೇ ಈ ಲೋಕ ಬಿಟ್ಟು ಹೋಗುವಂಥ ಸ್ಥಿತಿ ಬಂತ ಅಂತೆಲ್ಲ ಅವನು ಯೋಚನೆ ಮಾಡ್ತಾನೆ. ಆಗ ವಿಕ್ಕಿ ಈ ಫೋಟೋಗಳನ್ನ ಏನು ಮಾಡೋದು ಅಂತ ಹೇಳಿಬಿಟ್ಟು ಗಂಗಾಧರನ ಕೇಳ್ತಾನೆ. ಜೊತೆಗೆ ಅವನು ತಮಾಷೆಗೆ ಇವಕ್ಕೂ ಲೇಬಲ್ ಹಚ್ಚಿಬಿಟ್ಟು ಮಾರಾಟಕ್ಕಿದೆ ಅಂತ ಗೋಡೆ ಮೇಲೆ ಅಂಟಿಸೋದ ಅಂತ ಕೇಳಿದಾಗ, ಆದರೆ ಗಂಗಾಧರ ಮಾತ್ರ ಗಂಭೀರವಾಗಿ ಅವನು ಆ ವಿಷಯದ ಬಗ್ಗೆ ಯೋಚನೆನ ಮಾಡ್ತಾನೆ. ಯಾಕೆ ತಗೊಂಡು ಹೋಗಿಲ್ಲ, ಏನಾಗಿರಬಹುದು ಅಂತ ಯೋಚನೆ ಮಾಡ್ತಾನೆ. ಅದು ಯಾರು ಕೊಟ್ಟು ಹೋಗಿರಬಹುದು ಅಂತಲೂ ಸಹ ಯೋಚನೆ ಮಾಡ್ತಾನೆ. ಆದರೆ ಯಾರು ಅಂತ ಹೇಳ್ಬಿಟ್ಟು ಗೊತ್ತಾಗಲಿಲ್ಲ ಅವನಿಗೆ. ಹಾಗೆ ಅದಕ್ಕೆ ಅವನು ಏನು ಯೋಚನೆ ಮಾಡ್ಕೊಳ್ತಾನೆ ಅಂದರೆ, ಸಂಜೆ ಮನೆಗೆ ಹೋದ್ಮೇಲೆ ಒಂದು ಮಾತು ಮಾಯಿಯನ್ನು ಕೇಳಿ ಅವಳು ಏನು ಹೇಳ್ತಾಳೋ ಹಾಗೆ ಮಾಡೋಣ ಅಂತೇಳ್ಬಿಟ್ಟು ನಿರ್ಧಾರವನ್ನು ಮಾಡ್ತಾನೆ. ಮಾಯಿ ಅಂದರೆ ಅದು ಗಂಗಾಧರನ ತಾಯಿ. ಗಂಗಾಧರನ ತಂದೆ ಸತ್ತೋದ್ಮೇಲೆ ಅವನು ಪ್ರತಿ ಕೆಲಸಕ್ಕೂ ಸಹ ಏನು ಕೆಲಸ ಮಾಡುವಾಗಲೂ ಮಾಯಿಯ ಒಂದು ಮಾತನ್ನು ಕೇಳ್ತಾ ಇರ್ತಾನೆ. ಮಾಯಿಯ ಒಂದು ವಿಶೇಷ ಗುಣ ಏನು ಅಂತಂದರೆ, ಅವಳು ಬರೀ ಗಂಗಾಧರನಿಗಷ್ಟೇ ಮಾಯಿ ಅಲ್ಲ, ಗಂಗಾಧರನ ಕೇರಿಯಲ್ಲಿ ಇರೋರೆಲ್ಲರೂ ಸಹ ಅವಳನ್ನ ಮಾಯಿ ಅಂತಲೇ ಕರಿತಾ ಇದ್ರು. ಯಾಕೆ ಕರಿತಾ ಇದ್ರು ಅಂತಂದರೆ, ಅವಳ ಒಂದು ಗುಣ ಸ್ವಭಾವನೇ ಹಾಗಿತ್ತು. ಒಂದು ಮಾತೃ ಹೃದಯ, ತಾಯಿಯ ವಾತ್ಸಲ್ಯ ಹೇಗಿತ್ತು ಅಂತ ಆ ಥರ ಇತ್ತು. ಹಾಗಾಗಿ ಅವಳನ್ನು ಎಲ್ಲರೂ ಸಹ ಮಾಯಿ ಅಥವಾ ಅಮ್ಮ ಅನ್ನೋ ಅರ್ಥದಲ್ಲೇ ಮಾಯಿ ಅಂತಲೇ ಕರಿತಾ ಇದ್ರು. ಹೇಗಿತ್ತು ಅವಳ ಸ್ವಭಾವ ಅನ್ನೋದನ್ನು ನಾವು ಉದಾಹರಣೆಯಾಗಿ ನೋಡೋದಾದರೆ, ಗಂಗಾಧರ ಹುಟ್ಟಿದಂಥ ಸಂದರ್ಭದಲ್ಲಿ ಅವಳು ಆಸ್ಪತ್ರೆಯಲ್ಲಿ ಗಂಗಾಧರನಿಗೆ ಜನ್ಮ ಕೊಟ್ಟಾಗ ಅವಳ ಎದೆಯ ಹಾಲು ಬರೀ ಗಂಗಾಧರನಿಗೆ ಅಷ್ಟೇ ಅಲ್ಲ, ಅಲ್ಲಿ ಆಸ್ಪತ್ರೆಯಲ್ಲಿ ಇದ್ದಂತಹ ಬೇರೆ ಮಕ್ಕಳುಗಳಿಗೂ ಸಹ, ಅಂದರೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆಲ್ಲರಿಗೂ ಸಹ ಹಾಲನ್ನು ಅವಳು ಕುಡಿಸಿರ್ತಾಳೆ. ಆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ಮೇಲೂ ಸಹ ಮತ್ತೆ ಹೆರಿಗೆ ಆಸ್ಪತ್ರೆಗೆ ಹೋಗಿ ಯಾರಿಗೆಲ್ಲ ಹಾಲಿನ ಅವಶ್ಯಕತೆ ಇರುತ್ತೋ ಅವರಿಗೆಲ್ಲ ತನ್ನ ಎದೆ ಹಾಲನ್ನು ಅವಳು ಕುಡಿಸ್ತಿರ್ತಾಳೆ. ಅಂದರೆ ಕೆಲವು ತಾಯಿಯರಿಗೆ ಹಾಲೇ ಬಂದಿರೋದಿಲ್ಲ, ಅಥವಾ ಇನ್ನು ಕೆಲವು ತಾಯಿಯರು ಸತ್ತು ಹೋಗಿ ಮಗು ಹುಟ್ಟಿದ ತಕ್ಷಣ ತಾಯಿ ಸತ್ತು ಹೋಗಿರ್ತಾರೆ. ಅಂಥ ಮಕ್ಕಳಿಗೆಲ್ಲ ಇವಳು ಹಾಲನ್ನು ಕುಡಿಸ್ತಾ ಇರ್ತಾಳೆ. ಬಹುಶಃ ಗಂಗಾಧರನಿಗೆ ಹಾಲು ಕುಡಿಸೋದನ್ನು ನಿಲ್ಲಿಸುವವರೆಗೂ ಅವಳು ಈ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಅವಳ ಈ ಸ್ವಭಾವನ ನೋಡಿ ಅವರ ಅಪ್ಪನಿಗೆ ಒಂಥರ ಪೀಕ್ಲಟ, ಎಂಥ ಸ್ಯಾಂಕ್ಟನಪ್ಪ ಇದು ಅಂತ ಅನಿಸಿರುತ್ತೆ. ಆದರೆ ಅವಳು ಅದನ್ನು ಹೇಳಿದಾಗ ಬಿಡುವಂತಹ ವ್ಯಕ್ತಿತ್ವ ಅವಳದು ಆಗಿರಲಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಅವರು ಸುಮ್ಮನಾಗಿರ್ತಾರೆ.
ಅಷ್ಟರಲ್ಲಿ ಈಗ ಅವಳಿಗೆ ಈ ಥರ ಸಾಮಾನ್ಯ ಒಂದು ಗಂಗಾಧರನಿಗೆ 2 ವರ್ಷ ಆಗುವವರೆಗೂ ಅವಳು ಇದೇ ಥರ ಮಕ್ಕಳಿಗೆಲ್ಲ ಹಾಲನ್ನು ಕುಡಿಸಿ ಅವಳಿಗೆ ಇವಾಗ ಏನು ಅನ್ನಿಸ್ತಿತ್ತು ಅಂತಂದರೆ, ಅವಳು ಪೇಟೆ ಬೀದಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಗಂಗಾಧರನ ವಯಸ್ಸಿನ ಮಕ್ಕಳೇ ಸಿಕ್ಕಿದಾಗ ಅವಳಿಗೆ ಈ ಮಗುನು ಅಥವಾ ಈ ಹುಡುಗನು ನನ್ನ ಎದೆ ಹಾಲನ್ನು ಕುಡ್ದೆ ಬೆಳೆದಿರಬಹುದಾ ಅನ್ನುವಂಥ ಒಂದು ಮಾತೃ ಭಾವನೆ ಅವಳ ಮನಸ್ಸಲ್ಲಿ ಮೂಡ್ತಾ ಇತ್ತು. ಇಷ್ಟೇ ಅಲ್ಲ, ಅವಳದಿನ್ನೂ ಸ್ವಭಾವ ಏನು ಅಂದರೆ, ಆ ಕೇರಿನಲ್ಲಿರುವಂತಹ ಯಾವುದೇ ಹುಡುಗರಿಗೆ ಜಾಂಡೀಸ್ ಅಂತಂದರೆ ಅಥವಾ ಇನ್ಯಾವುದೋ ಕಾರಣಾಂತರದಿಂದ ಅವ್ರಿಗೇನೋ ಹುಷಾರಿಲ್ಲ, ಕಾಯಿಲೆ ಆಗಿದೆ, ಸಮಸ್ಯೆ ಆಗಿದೆ ಅಂತಂದರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ತಮ್ಮ ಮನೆಯಲ್ಲೇ ಇಟ್ಕೊಂಡು ಆರೈಕೆಯನ್ನು ಮಾಡ್ತಾ ಇದ್ಲು. ಹೀಗಾಗಿ ಗಂಗಾಧರ ಅವ್ರ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ ಆಗಿದ್ರು, ಅವನಿಗೆ ತಾನು ಯಾವತ್ತೂ ಒಬ್ಬನೇ ಮಗ ಅಂತ ಅನಿಸೇ ಇರಲಿಲ್ಲ. ಯಾಕೆಂದರೆ ಮನೆಯಲ್ಲಿ ಯಾವಾಗಲೂ ಯಾರಾದರೂ ಒಬ್ಬರು ಹುಡುಗರು ಅವ್ರ ಅಮ್ಮ ಕರ್ಕೊಂಡು ಬಂದು ಆರೈಕೆ ಮಾಡ್ತಿರುವಂಥ ಹುಡುಗರು ಇದ್ದೇ ಇರ್ತಿದ್ರು. ಇದಷ್ಟೇ ಅಲ್ಲದೆ ಅವಳಿಗೆ ಇನ್ನೂ ಒಂದು ಸ್ವಭಾವ ಇತ್ತು. ಏನು ಅಂತಂದರೆ, ಅವಳು ಅಮೃತ ಬಳ್ಳಿಯ ಕಷಾಯವನ್ನು ತಯಾರಿಸ್ತಾ ಇದ್ಲು. ಅದು ಎಲ್ಲಿಂದ ಹೇಗೆ ಆ ಪುಡಿಯನ್ನು ಅಥವಾ ಕಷಾಯದ ಬೇರನ್ನು ತೆಗೆದುಕೊಂಡು ಬಂದು ಒಣಗಿಸಿಟ್ಟಿರ್ತಿದ್ಲೋ ಗೊತ್ತಿಲ್ಲ. ಯಾರಿಗಾದರೂ ಕೇರಿನಲ್ಲಿ ಜ್ವರ ಬಂತೋ ಇವಳದೇ ಕಷಾಯ ಕುಡಿಬೇಕು, ಅಥವಾ ಇನ್ಯಾರೋ ಮೈಕೈ ನೋವು ಬೆನ್ನೋವು ಅಂತಂದರೆ ಅದಕ್ಕೆಲ್ಲವೂ ಇವ್ರದ್ದು ಕಷಾಯನೇ ಬೇಕಾಗಿರುತ್ತೆ. ಹಾಗಾಗಿ ಕೆಲವರು ಸುಮ್ಮನೆಲ್ಲಾದರೂ ಹೇಳ್ಕೊಂಡು ಬಂದು ಇವ್ರ ಅಮ್ಮನ ಹತ್ರ ಕಷಾಯ ಮಾಡಿಸ್ಕೊಂಡು ಕುಡ್ಕೊಂಡು ಹೋಗ್ತಾಯಿದ್ರು. ಇತ್ತೀಚೆಗೆ ಅವಳಲ್ಲಿ ಇನ್ನೂ ಒಂದು ಹೊಸ ಒಂದು ಸ್ವಭಾವ, ಹೊಸ ಒಂದು ಅಭ್ಯಾಸವನ್ನು ಅವಳು ರೂಢಿ ಮಾಡ್ಕೊಬಿಟ್ಟಿದ್ಲು. ಏನಪ್ಪ ಅಂತಂದರೆ, ಮನೆಯಲ್ಲಿ ಗಂಜಿಯನ್ನು ತಯಾರಿಸ್ಕೊಬಿಟ್ಟು ಗಂಜಿ ಮತ್ತು ಉಪ್ಪಿನಕಾಯಿನ ತುಂಬ್ಕೊಂಡು ಹೋಗಿ ಆ ನಗರದ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಯಾವ ಅನಾಥ ರೋಗಿಗಳಿರ್ತಾರಲ್ಲ, ಬಂಧು ಬಳಗ ಇಲ್ದಿರುವಂತಹ ರೋಗಿಗಳು, ಅಂಥ ರೋಗಿಗಳಿಗೆ ಹೋಗಿ ಗಂಜಿಯನ್ನು ಅಂದರೆ ಊಟದ ಸಮಯಕ್ಕೆ ಹೋಗಿ ಗಂಜಿಯನ್ನು ಕೊಟ್ಟು ಬರುವಂಥ ಕೆಲಸವನ್ನು ಅವಳು ಮಾಡ್ತಾ ಇದ್ಲು. ಇದು ಎಷ್ಟರ ಮಟ್ಟಿಗೆ ಇವಳು ಕೆಲಸ ಮಾಡ್ತಾ ಇದ್ಲು ಅಂತಂದರೆ, ಗಂಗಾಧರನ ಅಪ್ಪ ತೀರ್ಕೊಂಡಿದ್ದು ಒಂದು ದಿವಸ ಬಿಟ್ಟು ಮಾರನೇ ದಿನವೂ ಸಹ ಅವಳು ಮನೇಲಿರಲೇ ಇಲ್ಲ. ಈ ಥರ ಯಾವುದೋ ಹಾಸ್ಪಿಟ್ಲಿಗೆ ಅವಳು ಗಂಜಿನ ತೆಗೆದುಕೊಂಡು ಹೋಗ್ತಾ ಇದ್ಲು. ಹೀಗಾಗಿ ಈ ಮಾಯಿ ಮನೇಲಿರೋದಕ್ಕಿಂತಲೂ ಹೆಚ್ಚಿಗೆ ಹೊರಗಡೆ ಇರುವಂಥದ್ದೇ ಹೆಚ್ಚಾಗಿತ್ತು. ಒಂಥರ ಪರೋಪಕಾರಿ ಜೀವಿ ಆಗಿದ್ಲು. ಇದೆಲ್ಲದನ್ನು ನೋಡಿ ಗಂಗಾಧರನಿಗೆ ಮತ್ತು ಅವರ ಅಪ್ಪನಿಗೆ ಏನು ಅನಿಸಿತ್ತಪ್ಪ ಅಂತಂದರೆ, ಇವಳು ಏನಾರು ಮಾಡ್ಕೊಳ್ಳಿ, ಆದರೆ ಹೊತ್ತಿಗೆ ನಮಗೆ ಒಂದು ಊಟವನ್ನು ಮಾಡಿ ಹಾಕಿದ್ರೆ ಸಾಕು ಅನ್ನುವಂತಹ ಒಂದು ಮನೋಭಾವ ಅವರಲ್ಲಿ ಬಂದ್ಬಿಟ್ಟಿತ್ತು. ಇಂತಹ ತಾಯಿಯ ಹತ್ರ ಗಂಗಾಧರ ಬಂದ್ಬಿಟ್ಟು ರಾತ್ರಿ ಮೆಲ್ಲಗೆ ಅವಳ ಹತ್ರ ಹೇಳ್ತಾನೆ, ಈ ಫೋಟೋಗಳನ್ನ ಏನು ಮಾಡೋದು, ಈ ಥರ 3 ಫೋಟೋಗಳು, ಒಂದು 50 ದಾಟಿದ ಒಂದು ಹೆಂಗಸಿನ ಮಹಿಳೆ, ಮಧ್ಯ ವಯಸ್ಸಿನ ಒಂದು ಗಂಡಸಿನ ಫೋಟೋ, ಹಾಗೆ ಒಂದು ಮುದುಕ ಗಂಡಸಿನ ಒಂದು 3 ಫೋಟೋಗಳು ಉಳ್ಕೊಂಡಿದ್ದಾವೆ. ಆ ಫೋಟೋಗಳನ್ನ ಏನು ಮಾಡೋದು ಅಂತ ತಾಯಿ ಹತ್ರ ಕೇಳಿದಾಗ ಅವಳು ಹೇಳ್ತಾಳೆ, ಕೆಲಸಕ್ಕೆ ಬಾರ್ದಿರೋ ಅಂಥ ದೇವ್ರುಗಳ ಫೋಟೋ ಇಟ್ಕೊಳ್ಳೋಕ್ಕೆಲ್ಲ ನಿನ್ನ ಅಂಗಡಿಲಿ ಜಾಗ ಇದೆ, ಈ ಮನುಷ್ಯರ ಫೋಟೋ ಇಟ್ಕೊಳ್ಳೋಕೆ ಜಾಗ ಇಲ್ವಾ? ಒಂದು ವೇಳೆ ನಿನ್ನ ಅಂಗಡಿಲಿ ಜಾಗ ಇಲ್ಲ ಅಂದರೆ ಮನೇಲೇ ತಂದಿಡು ಅಂತ ಹೇಳ್ಬಿಡ್ತಾಳೆ. ಅಂದರೆ ಅವಳ ದೃಷ್ಟಿಕೋನದಲ್ಲಿ ಎಲ್ಲೋ ಕಣ್ಣಿಗೆ ಕಾಣದಲೇ ಇರುವಂತಹ, ನೋಡೋಕ್ಕೆ ಸಿಗದಲೇ ಇರುವಂತಹ ದೇವರುಗಳಿಗಿಂತಲೂ ಮನುಷ್ಯತ್ವಕ್ಕೆ ಜಾಸ್ತಿ ಬೆಲೆ ಅನ್ನುವಂಥ ಮನೋಭಾವ ಅವಳ ಮಾತುಗಳಲ್ಲಿ ನಮಗೆ ಕಾಣುತ್ತೆ. ಸರಿ ಅಂತ ಹೇಳಿಬಿಟ್ಟು ಗಂಗಾಧರ ಅನ್ಕೋತಾನೆ, ಅವನ್ನ ಅಂಗಡಿಲೇ ಇಟ್ಕೊಂಡ್ರಾಯ್ತು ಅಂತ. ಅಷ್ಟೇ ಅಲ್ಲ, ಅವರ ಅಪ್ಪ ಸತ್ತಂತಹ ಸಂದರ್ಭದಲ್ಲಿ ಫೋಟೋ ಇಟ್ಟು ಗಂಗಾಧರನ ಅಪ್ಪನ ಫೋಟೋವನ್ನು ಇಟ್ಬಿಟ್ಟು ಆ ಫೋಟೋಕ್ಕೆ ಹಾರ ಹಾಕೋದನ್ನು ಆ ತಾಯಿ ವಿರೋಧಿಸಿರ್ತಾಳೆ ಮಾಯಿ. ಯಾಕೆ ಅಂತಂದರೆ, ಅವರು ನಮ್ಮ ನೆನಪಲ್ಲಿ ಸದಾ ಕಾಲ ಉಳ್ಕೊಂಡಿರ್ತಾರೆ. ಅವ್ರ ನೆನಪಲ್ಲಿರುವಂಥವರಿಗೆ ಅದಕ್ಕೊಂದು ಫೋಟೋ ಯಾಕೆ ಬೇಕು, ಅದರ ಅವಶ್ಯಕತೆ ಏನಿದೆ, ಅವರು ನಮ್ಮ ನೆನಪಲ್ಲಿದ್ದರೆ ಸಾಕು ಅಂತೇಳ್ಬಿಟ್ಟು ಅವಳು ಹೇಳಿರ್ತಾಳೆ. ಹಾಗಂತ ಅವಳು ಅದೇ ಹಠನ ಮುಂದುವರಿಸಲಿಲ್ಲ. 1 ವರ್ಷ ಆದಮೇಲೆ ಅವ್ರನ್ನ ಬರೀ ನಮ್ಮ ನೆನಪಲ್ಲಿ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಸಾಕಾ, ಹೊರಗಡೆ ನೋಡಬೇಕು ಅಂದರೆ ಏನು ಮಾಡೋದು, ಮನೇಲಿ ಒಂದು ಫೋಟೋನೂ ಇರಲಿ ಅಂತ ಹೇಳ್ಬಿಟ್ಟು ಹೇಳಿದ್ಲಂತೆ. ಹಾಗಾಗಿ ಅವಳದು ಒಂಥರ ಯೋಚನೆಗಳೇ ಒಂದು ರೀತಿ ವಿಚಿತ್ರವಾಗಿ ಇದ್ದಂಥದ್ದು ಅಂತ ಹೇಳ್ಬಿಟ್ಟು ಗಂಗಾಧರನಿಗೆ ಗೊತ್ತಿತ್ತು. ಸರಿ, ಗಂಗಾಧರ ಯೋಚನೆ ಮಾಡ್ತಾನೆ, ಈಗ 3 ಫೋಟೋಗಳನ್ನ ರಸ್ತೆಯಲ್ಲಿ ಹೋಗೋರಿಗೆ ಕಾಣೋ ರೀತಿಯಲ್ಲಿ ಡಿಸ್ಪ್ಲೇ ಮಾಡಿದ್ರೆ ಹೇಗೆ, ಯಾಕೆ ಅಂತಂದರೆ ಅವಾಗ ಯಾರಾದರೂ ಅವ್ರ ಕಡೆಯವರು ಬಂದು ತಗೊಂಡು ಹೋಗ್ಬೋದೇನೋ ಆ ಫೋಟೋನ ಅಂತ ಅನಿಸುತ್ತೆ ಅವನಿಗೆ. ಅದ್ರ ಜೊತೆಗೆ ಆ ಗಂಗಾಧರನ ಅಮ್ಮ ಏನು ಹೇಳಿರ್ತಾಳೆ ಅಂತಂದರೆ, ನೀನು ಅವ್ರು ಸತ್ತೋದ್ಮೇಲೆ ಮಾಡಿರೋ ಫೋಟೋಗಳು ಅಂತ ಯಾಕೆ ಅನ್ಕೋತೀಯಾ, ಅವ್ರು ಬದುಕಿದಾಗಲೇ ಮಾಡಿರುವಂಥ ಫೋಟೋ ಇರ್ಬೋದು, ಅವರೇ ಬಂದು ತಗೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು ಒಂದು ಮಾತನ್ನು ಹೇಳಿರ್ತಾಳೆ. ಸರಿ, ಮಾರನೇ ದಿನ ಅಂಗಡಿಗೆ ಹೋದಂಥ ಗಂಗಾಧರ ಆ 3 ಫೋಟೋಗಳನ್ನ ತೆಗೆದ್ಬಿಟ್ಟು ಒರೆಸ್ಬಿಟ್ಟು ಮೇಲೆ ತೂಗು ಹಾಕುವಂತಹ ಕೆಲಸವನ್ನು
ಮಾಡ್ತಾನೆ. ಅವನಿಗೇನೋ ಎಲ್ಲೋ ಒಂದು ಆಸೆ ಏನೋ ಇದನ್ನು ಯಾರಾದರೂ ಇದ್ರದ್ದು ಕಡೆಯವರು ನೋಡಿಬಿಟ್ಟು ಅವರೇ ಬಂದು ತೆಗೆದುಕೊಂಡು ಹೋಗ್ಬೋದು, ಅವ್ರಿಗೆ ಸಂಬಂಧಪಟ್ಟದವರು ತೆಗೆದುಕೊಂಡು ಹೋಗ್ಬೋದು, ಈ ಫೋಟೋಗಳು ಆ ಮನೆಗಳನ್ನ ತಲುಪ್ಬೋದು ಅನ್ನುವಂಥ ಒಂದು ದೂರದ ಆಸೆ ಇರುತ್ತೆ. ಆದರೆ ಇವನು ಮಾಡಿದಂಥ ಈ ಕೆಲಸ ವಿಕ್ಕಿಗೆ ಸರಿ ಬರಲ್ಲ. ದೇವತೆಗಳ ಫೋಟೋ, ಸೀನರಿ ಫೋಟೋ, ಈ ಫೋಟೋನ ತೂಗು ಹಾಕೋದೇನೋ ಸರಿ ಆಯಿತಾ, ಈ ಸತ್ತವ್ರ ಫೋಟೋ ಏನಕ್ಕೆ ಡಿಸ್ಪ್ಲೇದಲ್ಲಿ ಹಾಕ್ತಿದ್ಯಾ ಅಂತೇಳ್ಬಿಟ್ಟು ಕೇಳ್ತಾನೆ. ಆಗ ಗಂಗಾಧರ ಅವ್ರ ಅಮ್ಮ ಹೇಳ್ದಂಗೆ ನೀನು ಯಾಕೆ ಅವ್ರು ಸತ್ತೋಗಿದ್ದಾರೆ ಅಂತ ಅನ್ಕತೀಯ, ಅವರೇ ಬಂದು ಈ ಫೋಟೋ ತಗೊಂಡು ಹೋಗ್ಬೋದು ಅಂತ ಹೇಳಿದಾಗ ವಿಕ್ಕಿ ಅವ್ನು ಹೇಳಿದ ಮಾತನ್ನು ಕೇಳಿ ಜೋರಾಗಿ ನಗಾಡಿರ್ತಾನೆ. ಸರಿ, ಈಗ ಬಿಸಿಲು, ಗಾಳಿ, ಮಳೆ ಎಲ್ಲಕ್ಕೂ ಎದುರಾಗಿ ಈ ಫೋಟೋಗಳು ತೂಗಾಡ್ತಾ ಇರ್ತವೆ. ಗಂಗಾಧರನ ಅಂಗಡಿಗೆ ಬಂದಂತಹ ಅಂದರೆ ಗಿರಾಕಿಗಳೆಲ್ಲರೂ ಈ ಸೀನರಿ ಫೋಟೋ, ದೇವತೆಗಳ ಫೋಟೋಗಳ ಮಧ್ಯದಲ್ಲಿ ಕಾಣುವಂಥ ಈ 3 ಫೋಟೋಗಳನ್ನ ನೋಡಿಬಿಟ್ಟು ಅವ್ರಿಗೆ ಏನೋ ವಿಚಿತ್ರ ಅನ್ನಿಸ್ತಿತ್ತು. ಕೆಲವರು ಅವುಗಳನ್ನ ಮಿಕ್ಕಿ ನೋಡ್ತಾ ಇದ್ರು. ಇನ್ನು ಕೆಲವರು ಅವ್ರ ಕುತೂಹಲ ತಡೆಯೋಕ್ಕಾಗ್ದಲೇ ಈ ಫೋಟೋ ಯಾವುದೋ ಮನುಷ್ಯರ ಫೋಟೋ ಇಟ್ಕೊಂಡಿದ್ದಾನೆ ಅಂತಂದರೆ ಇವರಿಗೇನೋ ಸಂಬಂಧಪಟ್ಟವರೇ ಆಗಿರ್ಬೇಕೇನೋ ಅಂತ ಅಂದ್ಕೊಂಡು ಇವ್ರು ನಿಮ್ಮ ಸಂಬಂಧಿಕರ ಅಂತೆಲ್ಲ ಏನು ಮಾಡ್ತಾಯಿದ್ರು, ಪ್ರಶ್ನೆಗಳನ್ನ ಕೇಳ್ತಾಯಿದ್ರು ಆಯಿತಾ. ಈ ಥರ ಫೋಟೋಗಳನ್ನ ಹಾಕಿ ಸುಮಾರು ತಿಂಗಳುಗಳು ಕಳೆದು ಹೋಗಿದ್ದಾವೆ. ಆದರೆ ಇಲ್ಲಿವರೆಗೂ ಆ ಫೋಟೋಗಳ ಕಡೆಯವರು ಯಾರೂ ಸಹ ಬಂದೇ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಒಂದು ದಿನ ವಿಕ್ಕಿಯ ಒಬ್ಬ ಸ್ನೇಹಿತ ನಾಟಕದ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ, ಅವನ ಹೆಸರು ಬಂಡ್ಯ ಅಂತ. ಆ ಬಂಡ್ಯ ವಿಕ್ಕಿಯನ್ನು ಹುಡುಕಿಕೊಂಡು ಇವ್ರ ಅಂಗಡಿಗೆ ಬಂದಿರ್ತಾನೆ. ಬಂದಂತಹ ಸಂದರ್ಭದಲ್ಲಿ ಅವನು ಈ ಫೋಟೋಗಳನ್ನ ನೋಡಿಬಿಟ್ಟು ಹೇಳ್ತಾನೆ, ಅಯ್ಯೋ ಈ ಫೋಟೋಗಳು ಎಷ್ಟು ದೊಡ್ಡದಾಗಿದೆ, ನಾಟಕದ ಸ್ಟೇಜಲ್ಲಿ ತೂಗು ಹಾಕೋದಕ್ಕೆ ಹೇಳಿ ಮಾಡಿಸಿದಂಗಿದ್ದಾವೆ. ಕೆಲವೊಂದು ಸಲ ನಾಟಕವನ್ನು ಮಾಡುವಂಥ ಸಂದರ್ಭದಲ್ಲಿ ನಾಟಕದ ಪಾತ್ರಗಳ ಸತ್ತೋಗಿರೋ ತಂದೆ ತಾಯಿಗಳಿಗೆ ಸಲುವಾಗಿ ಫೋಟೋ ಬೇಕಾಗಿರುತ್ತೆ. ಅದಕ್ಕೆ ಈ ಫೋಟೋಗಳನ್ನ ಬಳಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದ್ದಾವೆ, ಇವನ್ನ ನಾನು ಕೊಡಿ, ದುಡ್ಡು ಕೊಟ್ಟೆ ಕೊಂಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅವನು ಹಠ ಹಿಡಿದು ಬಲವಂತ ಮಾಡಿ ಕೇಳೋದಕ್ಕೆ ಶುರು ಮಾಡ್ತಾನೆ. ಆಗ ಗಂಗಾಧರನಿಗೂ ಅನಿಸುತ್ತೆ, ಡಿಸ್ಪ್ಲೇದಲ್ಲಿ ತೂಗು ಹಾಕಿ ತುಂಬ ದಿನ ಆದರೂ ಯಾರೂ ಬಂದು ಅವನು ತಗೊಂಡು ಹೋಗ್ದಲೇ ಇದ್ದಾಗ ಸರಿ ಈ ಫೋಟೋಗಳಿಗೂ ಒಂದು ದಾರಿ ಆಗಲಿ ಅಂತ ಹೇಳಿಬಿಟ್ಟು ಹೇಳ್ತಾನೆ, ನೀನೇನು ದುಡ್ಡು ಕೊಡೋದೇನು ಬೇಡಪ್ಪ, ಈ ಫೋಟೋನ ಹಾಗೆ ತಗೊಂಡು ಹೋಗು, ಆದರೆ ಒಂದು ವೇಳೆ ಏನಾದರೂ ಆ ಫೋಟೋಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಬಂದು ಕೇಳಿದ್ರೆ ಅವರಿಗೆ ವಾಪಸ್ ಕೊಟ್ಬಿಡು ಅಂತ ಹೇಳಿಬಿಟ್ಟು ಹೇಳ್ತಾನೆ. ಬಂಡೆಂಗೆ ಖುಷಿ ಆಗ್ಬಿಟ್ಟು ಆ ತಕ್ಷಣವೇ ಆ ಫೋಟೋಗಳನ್ನ ಯಾವುದೋ ದಿನಪತ್ರಿಕೆಯಲ್ಲಿ ಕಟ್ಕೊಂಡ್ಬಿಟ್ಟು ಅವನು ಏನು ಮಾಡ್ತಾನೆ, ತೆಗೆದುಕೊಂಡು ಹೋಗ್ತಾನೆ. ಸರಿ, ಇವನು ಗಂಗಾಧರ ಈ ಕೆಲಸ ಮಾಡಿದಾಗ ಮಾಹಿಯನ್ನು ಕೇಳಿರಲಿಲ್ಲ. ನಾಟಕದ ಕಂಪ್ನಿಗೆ ಕೊಟ್ಟಾಗ ಅವನು ಸಾಯಂಕಾಲ ಮನೆಗೆ ಬಂದಾಗ ಧೈರ್ಯ ಮಾಡಿ ಅವ್ರ ಅಮ್ಮನ ಹತ್ರ ಈ ಥರ ನಾಟಕದ ಕಂಪ್ನಿಯವರಿಗೆ ಆ ಫೋಟೋಗಳನ್ನ ಕೊಟ್ಟೆ ಅಂತ ಹೇಳಿಬಿಟ್ಟು ಹೇಳಿದಾಗ ಮಾಯಿ ಹೇಳ್ತಾಳೆ, ಅಯ್ಯೋ ನೀನು ಅಂಗಡಿಲಿ ಇಟ್ಟಿದ್ರೆ ಏನು ಮಹಾ ಆಗುತ್ತಿತ್ತೋ ಅದು ಸ್ಟೇಜ್ ಮೇಲೆ ಇಟ್ಟಾಗಲೂ ಅದೇ ಆಗುತ್ತೆ ಬಿಡು ಆಯಿತಾ. ಅಷ್ಟಕ್ಕೂ ಹೇಳಬೇಕು ಅಂದರೆ ನಿನ್ನ ಥರ ಅಂಗಡಿಗಳು ಈ ಒಂದು ಪಟ್ಟಣದಲ್ಲಿ ಎಷ್ಟೊಂದು ಅಂಗಡಿಗಳಿದ್ದಾವೆ, ಅಂಥ ಅಂಗಡಿನಲ್ಲಿ ಇಂತಹ ದಿಕ್ಕಿಲ್ದ ಎಷ್ಟೋ ಫೋಟೋಗಳು ಇರಬಹುದು ಆಯಿತಾ. ನೀವು ಇನ್ನು ಮುಂದೆ ಅಡ್ವಾನ್ಸ್ ಹಣ ತೆಗೆದುಕೊಳ್ಬೇಕಾದ್ರೆ ಯೋಚನೆ ಮಾಡಿ ತಗೊಳ್ಳಿ, ಆಗ ಇಂತಹ ದಿಕ್ಕಿಲ್ದ ಫೋಟೋಗಳು ಹೆಚ್ಚಿಗೆ ನಿಮ್ಮ ಉಳಿಯಲ್ಲ ಅಂತೇಳ್ಬಿಟ್ಟು ನೋಡಿ ಅಷ್ಟೇ ವ್ಯಾವಹಾರಿಕವಾಗಿ ಹೇಳಿಬಿಡ್ತಾಳೆ. ಇದೇ ಅಮ್ಮ ಮೊದಲಿಗೆ ಏನು ಹೇಳಿದ್ಲೋ, ಯಾವುದೋ ದೇವರು ಕೆಲಸಕ್ಕೆ ಬರ್ದಿರೋ ದೇವ್ರ ಫೋಟೋ ಇಟ್ಕೊಳ್ಳೋಕ್ಕೆಲ್ಲ ಜಾಗ ಇದೆ, ಈ 3 ಮನುಷ್ಯರ ಫೋಟೋ ಇಟ್ಕೊಳ್ಳೋಕೆ ಜಾಗ ಇಲ್ವಾ ಅಂತ ಹೇಳಿದಂಥ ಅದೇ ಅಮ್ಮ ಇವತ್ತು ಅಷ್ಟೇ ವ್ಯಾವಹಾರಿಕವಾಗಿ ಏನು ಹೇಳ್ತಿದ್ದಾಳೆ, ಇನ್ನು ಮುಂದೆ ನೀವು ಫೋಟೋ ತಗೊಳ್ಳುವಾಗ ಈ ಥರ ಅಡ್ವಾನ್ಸ್ ಹಣನ ತೆಗೆದುಕೊಳ್ಳಿ, ಇಲ್ಲಾಂದರೆ ಇಂಥ ದಿಕ್ಕಿಲ್ದ ಫೋಟೋಗಳು ವರ್ಷ ಸಾಕಷ್ಟು ಉಳಿದು ಬಿಡ್ತವೆ ಅಂತ ಹೇಳಿಬಿಟ್ಟು ಅವಳೇ ಹೇಳಿರ್ತಾಳೆ. ಸರಿ, ಈಗ ಗಂಗಾಧರನಿಗೆ ಅವತ್ತು ರಾತ್ರಿ ಎಲ್ಲ ಕನಸಲ್ಲಿ ಅಥವಾ ಯೋಚನೆಯಲ್ಲಿ ಆ ಸ್ಟೇಜ್ ಮೇಲೆ ಆ ಫೋಟೋಗಳು ಯಾವ ಪಾತ್ರಕ್ಕೆ ತಂದೆ ಆಗಿದ್ದಾವೋ ತಾಯಿ ಆಗಿದ್ದಾವೋ ಅನ್ನುವಂತಹ ಒಂದು ಯೋಚನೆ ಬರುತ್ತೆ. ಆ ಫೋಟೋಗಳ ಬಗ್ಗೆನೇ ಯೋಚನೆ ಮಾಡ್ತಾ ಅವನಿಗೆ ಒಂದು ಕೆಲವು ವಿಚಿತ್ರ ಕನಸುಗಳೆಲ್ಲವೂ ಸಹ ಬೀಳೋದಕ್ಕೆ ಶುರುವಾಗಿರುತ್ತೆ. ಆ ಕನಸು ಬೀಳುತ್ತೆ. ಸರಿ, ಅವನಿಗೆ ಕನಸು ಬಿದ್ದು ಎಚ್ಚರ ಆಗಿ ಮಾರನೇ ದಿನ ಆಗಿರುತ್ತೆ. ಆ ಮಾರನೇ ದಿನ ಏನಾಗಿರುತ್ತೆ ಅಂದರೆ ಆ ಪಟ್ಟಣದಲ್ಲಿ ಇದ್ದಕ್ಕಿದ್ದಂಗೆ ಕೋಮು ಗಲಭೆ ಶುರುವಾಗಿರುತ್ತೆ. ಕೋಮು ಗಲಭೆ ಅಂತಂದರೆ 2 ಧರ್ಮಗಳ ನಡುವೆ ಆಗುವಂತಹ ಜಗಳ. ಇಂತಹ ಗಲಭೆಗೆ ಯಾವುದೋ ರಾಜಕೀಯ ನಾಯಕರು, ಮುಖಂಡರುಗಳು ಕೆಲವೊಂದು ಸಂದರ್ಭದಲ್ಲಿ ಕಾರಣ ಆಗಿರ್ತವೆ. ಈ ಕಾರಣ ಆದಂತಹ ಮುಖಂಡರುಗಳು ಆರಾಮಾಗಿ ತಮ್ಮ ಮನೆ ಒಳಗಡೆ ಕೂತ್ಕೊಂಡು ಟಿ ವಿನಲ್ಲಿ ಅಲ್ಲಿ ಗಲಾಟೆ ಆಯಿತು, ಇಲ್ಲಿ ಗಲಾಟೆ ಆಯಿತು, ಅಲ್ಲಷ್ಟು ಜನ ಸತ್ರು, ಇಲ್ಲಷ್ಟು ಜನ ಸತ್ರು ಅಂತ ವಾರ್ತೆಯನ್ನು ಕೇಳಿಕೊಂಡು ಕೂತಿರ್ತಾರೆ. ಆದರೆ ನಿಜವಾಗ್ಲೂ ಬಡವರಾಗಿರುವಂಥವರು, ಸ್ವಂತ ಮನೆ ಇಲ್ದಿರುವಂಥವ್ರು ಅಥವಾ ದಿನನಿತ್ಯ ರಸ್ತೆಯಲ್ಲಿ ತಮ್ಮ ವ್ಯವಹಾರವನ್ನು ಮಾಡಿ ಜೀವನವನ್ನು ನಡೆಸುವಂತಹ ಜನರು ಈ ಗಲಭೆಗಳಿಗೆ ಬಲಿಯಾಗ್ತಾ ಇರ್ತಾರೆ. ಮನೆ ಮಠ ಇದ್ದವರು ಕೆಲಸ ಬಿಟ್ಟು, ಮನೆ ಮಠ ಇದ್ದವರಿಗೆ ಸಮಸ್ಯೆ ಇಲ್ಲ, ಎಲ್ಲ ಕೆಲಸ ಬಿಟ್ಟು ಮನೆ ಒಳಗಡೆ ಭದ್ರವಾಗಿ ಬಾಗಿಲು ಹಾಕ್ಕೊಂಡು ಕೂತ್ಕೋತಾರೆ. ಆದರೆ
ಬೀದಿಯಲ್ಲೇ ಬದುಕ್ತಿರುವಂತಹ ಜನ ಇಂತಹ ಕೋಮು ಗಲಭೆಗಳಿಗೆ ಬಲಿಯಾಗ್ತಾರೆ. ಯಾರೋ ಯಾರನ್ನ ತಿವಿದ್ರು, ಯಾರೋ ಯಾರನ್ನ ಇರಿದ್ರು, ಯಾರೋ ಯಾರನ್ನ ಹೊಡೆದ್ರು ಅಂತೇಳ್ಬಿಟ್ಟು ದಿನ ಬೆಳಗಾದರೆ ವಾರ್ತೆನಲ್ಲಿ ವಿಚಾರ ಬರ್ತಾ ಇರುತ್ತೆ. ಯಾರೋ ಮನೆಗೆ ಬೆಂಕಿ ಇಟ್ಟರು, ಆ ಧರ್ಮದವರು ಈ ಧರ್ಮದವ್ರನ್ನ ಹೊಡೆದ್ರು, ಈ ಧರ್ಮದವರು ಆ ಧರ್ಮದವ್ರನ್ನ ಹೊಡೆದ್ರು, ಅವರು ಇವ್ರ ಮನೆಗೆ ಬೆಂಕಿ ಇಟ್ಟರು, ಇವ್ರು ಅವ್ರ ಮನೆಗೆ ಬೆಂಕಿ ಇಟ್ಟರು. ಈ ಥರ ಟಿ ವಿಯ ತುಂಬ ಅದೇ ವಿಚಾರಗಳು ಬರ್ತಾ ಇರ್ತವೆ. ಹಾಗಾಗಿ ಈ ಥರ ಏಟು ತಿಂದಂಥವರ ಅಥವಾ ದೊಣ್ಣೆಯಿಂದ ಹೊಡೆಸ್ಕೊಂಡಂಥವರು ಅಥವಾ ಚಾಕುವಿಂದ ಇರಿತಕ್ಕೆ ಒಳಗಾದಂತಹ ರೋಗಿಗಳಿಂದ ಎಲ್ಲ ಆಸ್ಪತ್ರೆಗಳು ಭರ್ತಿಯಾಗಿ ಹೋಗ್ಬಿಡ್ತವೆ. ಆಸ್ಪತ್ರೆ ತುಂಬ ರೋಗಿಗಳು ತುಂಬಿಕೊಂಡು ಹೋಗ್ತವೆ. ರಸ್ತೆನಲ್ಲಿ ಬರೀ ಆಂಬ್ಯುಲೆನ್ಸ್ಗಳ ಸದ್ದು ಅಥವಾ ಪೊಲೀಸ್ ವಾಹನಗಳ ಸದ್ದೇ ಇತ್ತೇ ಹೊರತು ಬೇರೆ ನಿಶಬ್ದವಾಗ್ಬಿಟ್ಟಿದೆ. ಯಾಕೆಂದರೆ ಇಡೀ ರಸ್ತೆಗಳನ್ನ ಲಾಕ್ಡೌನ್ ಮಾಡಿಬಿಟ್ಟಿದ್ದಾರೆ, ಗಲಾಟೆ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು. ಈ ಶವಾಗಾರದಲ್ಲಿ ಅನಾಥವಾಗಿ ಬಿದ್ದಿರುವಂತಹ ಶವಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗೆ ಆಸ್ಪತ್ರೆಯಲ್ಲಿ ದಾಖಲಾದಂತಹ ರೋಗಿಗಳ ಸಂಖ್ಯೆ ಜಾಸ್ತಿ. ಆ ರೋಗಿಗಳ ಬಂಧು ಬಳಗದವರು ಸಹ ಬರೋದಕ್ಕೆ ಕಷ್ಟ ಆದಂಥ ಪರಿಸ್ಥಿತಿ. ಯಾಕೆಂದರೆ ಊರಿಂದ ಊರಿಗೆ ಬರಬೇಕು. ಇಲ್ಲಿ ನೋಡಿದ್ರೆ ಬಂದರೆ ಬಸ್ಸುಗಳ ವ್ಯವಸ್ಥೆ ಇಲ್ಲ, ಲಾಕ್ಡೌನ್ ಆಗಿದೆ ಆಯಿತಾ. ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಎಲ್ಲಿ ಮತ್ತೆ ಯಾರ ಇರಿತಕ್ಕೆ ಒಳಗಾಗಬೇಕಾಗುತ್ತೋ ಅನ್ನುವಂತಹ ಒಂದು ಭಯ ಆಗಿ ಒಂದು ರೀತಿ ಎಲ್ಲ ಕಡೆ ಒಂದು ರೀತಿ ಗಾಢ ಮೌನ ಆವರಿಸ್ಕೊಂಡಿರುತ್ತೆ. ಆಸ್ಪತ್ರೆಗಳಲ್ಲೆಲ್ಲ ಏನು ವಾರ್ಡ್ಗಳಲ್ಲಿ ಜಾಗ ಇಲ್ಲ ರೋಗಿಗಳನ್ನ ದಾಖಲು ಮಾಡೋಕ್ಕೆ. ಸಂಬಂಧಪಟ್ಟವರು ನಿಮ್ಮ ಗಾಯಾಳುಗಳನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರೂ ಸಹ ಯಾರನ್ನ ಕರ್ಕೊಂಡು ಹೋಗೋಕ್ಕೆ ಬರ್ದಿರುವಂತಹ ಒಂದು ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಇಂತಹ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ಎಲ್ಲ ಅಂಗಡಿಗಳವರು ಹೆಚ್ಚು ಬಾಗಿಲು ತೆಗಿತಾ ಇರಲಿಲ್ಲ. ಅಲ್ಲೊಂದು ಇಲ್ಲೊಂದು ಅಂಗಡಿ ಬಾಗಿಲು ತೆಗೆದ್ರು ಸಣ್ಣದಾಗಿ ಬಾಗಿಲು ತೆಕ್ಕೊಂಡು ಒಳಗಡೆ ಭಯದಿಂದಲೇ ಅವರು ಚಿಕ್ಕದಾಗಿ ಬಾಗಿಲು ತೆಕ್ಕೊಂಡು ವ್ಯವಹಾರವನ್ನು ಮಾಡ್ತಾಯಿದ್ರು. ಸರಿ, ಇಂತಹ ಒಂದು ದಿನ ಗಂಗಾಧರನು ಸಹ ಏನು ಮಾಡೋದು ಅಂತ ಹೇಳಿಬಿಟ್ಟು ಯೋಚನೆಯನ್ನು ಮಾಡ್ಕೊತಾ ಇರ್ತಾನೆ. ಆಗ ಮಾಡಿಕೊಂಡು ಒಂದಿನ ಅಂಗಡಿಗೆ ಹೋಗಿ ಕೂತಿರ್ತಾನೆ. ಈ ಸಂದರ್ಭದಲ್ಲಿ ಮಾಯೆಗೆ ಮಾತ್ರ ತುಂಬ ಕೆಲಸ. ಯಾಕೆಂದರೆ ಆಸ್ಪತ್ರೆಯಲ್ಲಿ ಅನಾಥ ರೋಗಿಗಳ ಸಂಖ್ಯೆ ಜಾಸ್ತಿ ಇತ್ತು. ಹಾಗಾಗಿ ಅವಳು ಈಗ ಮೊದಲಿಗಿಂತ ಹೆಚ್ಚಾಗಿ ಗಂಜಿಯನ್ನು ಮಾಡ್ಕೊಬಿಟ್ಟು ಆ ರೋಗಿಗಳಿಗೆ ಕೊಡೋದಕ್ಕೋಸ್ಕರ ಈ ಆಸ್ಪತ್ರೆ ಅಂತ ಸುತ್ತಾ ಇರ್ತಾಳೆ. ಈ ಥರ ಇರಬೇಕಾದ್ರೆ ಒಂದು ದಿವಸ ಗಂಗಾಧರ ಸಣ್ಣದಾಗಿ ಅಂಗಡಿ ಬಾಗಿಲನ್ನ ತೆಗೆದುಕೊಂಡು ಕೂತಿರ್ತಾನೆ. ಆಗ ಈ ಒಂದು ಕರ್ಫ್ಯೂ ಇರುವಂತಹ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬ ಹುಡುಗ ಏನನ್ನೋ ಕಳ್ಕೊಂಡಿರೋ ಹಾಗೆ ಏನನ್ನೋ ಹುಡುಕ್ತಿರೋ ಹಾಗೆ ಹುಡುಕೊಂಡು ಅಂಗಡಿ ಹತ್ರ ಬರ್ತಾನೆ ಆಯಿತಾ. ಬಂದ್ಬಿಟ್ಟು ನನಗೊಂದು ಸಹಾಯ ಆಗಬೇಕಿತ್ತು ಅಂತ ಕೇಳ್ತಾನೆ. ಗಂಗಾಧರ ಅನ್ಕೋತಾನೆ, ಬಹುಶಃ ಇವನು ಈ ಒಂದು ಕೋಮು ಗಲಭೆಯಲ್ಲಿ ತನ್ನವ್ರನ್ನ ಕಳ್ಕೊಂಡಿದ್ದಾನೆ, ಅವ್ರನ್ನ ಹುಡುಕ್ತಾ ಇರಬೇಕೇನೋ ಅಂತೆಲ್ಲ ಅವನು ಯೋಚನೆನ ಮಾಡ್ಕೊಂಡಿರ್ತಾನೆ. ಆದರೆ ಗಂಗಾಧರನ ಎಣಿಕೆ ಸುಳ್ಳಾಗಿರುತ್ತೆ. ಬದಲಾಗಿ ಬಂದಿರುವಂಥ ಹುಡುಗ ಅವನ ಕತೆ ಹೇಳ್ತಾನೆ. ಅವನು ಹುಟ್ಟುವಾಗಲೇ ಒಬ್ಬ ಅನಾಥ, ಅಂದರೆ ತಂದೆ ತಾಯಿ ಯಾರು ಅಂತಲೇ ಗೊತ್ತಿಲ್ಲದಲೇ ಬೆಳೆದಿರುವಂತಹ ಒಂದು ಹುಡುಗ. ಹೇಗೋ ಬೆಳೆದು ದೊಡ್ಡವನಾಗಿ ಈಗ ಆಟೋ ಓಡಿಸ್ಕೊಂಡು ಅಥವಾ ರಿಕ್ಷಾ ಓಡಿಸ್ಕೊಂಡು ಜೀವನವನ್ನು ನಡೆಸ್ತಾ ಇದ್ದಾನೆ. ಇಂಥ ಹುಡುಗನಿಗೆ ಒಬ್ಬಳು ಚಂದದ ಹುಡುಗಿ ಪರಿಚಯವಾಗಿ ಅವಳನ್ನು ಅವನು ಪ್ರೇಮಿಸ್ತಾ ಇದ್ದಾನೆ. ಅವಳಿಗೋಸ್ಕರವಾಗಿ ಅವನು ಏನು ಮಾಡೋದಕ್ಕೂ ಸಹ ಸಿದ್ಧ ಇದ್ದಾನೆ. ಈಗ ಅವರಿಬ್ಬರು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವನು ಒಂದು ಮನೆಯಲ್ಲಿ ನಲ್ಲಿ ಇರುವಂತಹ ಒಂದು ಮನೆಯನ್ನು ಸಹ ಕೊಂಡ್ಕೊಂಡಿದ್ದಾನೆ. ಜೊತೆಗೆ ಮಂಗಳಸೂತ್ರ ಅಥವಾ ತಾಳಿನೂ ಸಹ ಕೊಂಡ್ಕೊಂಡಿದ್ದಾನೆ. ಅವಳಿಗೆ ಗೊತ್ತು ತಾನು ಪ್ರೀತಿಸಿರುವಂಥ ಹುಡುಗನಿಗೆ ಹಿಂದು ಮುಂದು ಯಾರೂ ಇಲ್ಲ ಅಂತ. ಆದರೆ ಅವಳ ಅಪ್ಪ ಅಮ್ಮ ಇದನ್ನು ಒಪ್ಕೊಳ್ಳಲ್ಲ. ಅವನಿಗೆ ಯಾರಾದರೂ ಒಬ್ಬರು ತಂದೆ ತಾಯಿ ಇದ್ದಾರೆ ಅಂತಂದ್ರೇ ಅವರು ಒಪ್ಕೊಳ್ಳೋದು. ಹಾಗಾಗಿ ಇವಳು ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ಬಿಟ್ಟಿದ್ದಾಳೆ ಏನಂತ, ಅವರಿಗೆ ತಂದೆ ತಾಯಿ ಇದ್ದರೂ ಈಗ ಇಲ್ಲ ಅಂತ ಹೇಳ್ಬಿಟ್ಟು ಅವಳು ಅವ್ರ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟಿದ್ದಾಳೆ. ಹಾಗಾಗಿ ಇವನಿಗೀಗ ತಂದೆ ತಾಯಿ ಇವನಿಗೆ ಇದ್ದಾರೆ ಅಂತ ತೋರ್ಸೋದಕ್ಕೋಸ್ಕರವಾಗಿ ಅವನಿಗೆ ವಯಸ್ಸಾಗಿರುವಂತಹ ಒಬ್ಬ ಗಂಡಸು ಮತ್ತು ಹೆಂಗಸಿನ ಒಂದು ಫೋಟೋ ಬೇಕಾಗಿದೆ. ಆ ಫೋಟೋನ ಬೇಕಾದರೆ ಅವನು ಕಾಯಮಾಗಿ ಇಟ್ಕೊಳ್ಳೋದಕ್ಕೂ ಸಹ ಸಿದ್ಧ ಆಗಿದ್ದ. ಆ ಫೋಟೋಕ್ಕೆ ಅವನು ತನಗೊಂದು ವೇಳೆ ಅಪ್ಪ ಅಮ್ಮ ಇದ್ದರೆ ಏನು ಗೌರವ ಕೊಡ್ತಿದ್ನೋ ಆ ಫೋಟೋಗಳಿಗೆ ಅದೇ ಗೌರವ ಕೊಡೋದಕ್ಕೂ ಅವನು ಸಿದ್ಧ ಇದ್ದ. ಹಾಗೆ ಆ ಫೋಟೋಗಳ ಕೆಳಗಡೆನೇ ನಾನು ಮದುವೆನೂ ಸಹ ಆಗ್ತೀನಿ, ಕೊನೆವರೆಗೂ ಆ ಫೋಟೋಗಳನ್ನ ಇಟ್ಕೊಳ್ತೀನಿ ಅಂತ ಹೇಳಿಬಿಟ್ಟು, ದಯವಿಟ್ಟು ಅಂಥದ್ದೇನಾದ್ರು ಫೋಟೋ ಇದ್ದರೆ ಕೊಡಿ ಅಂತೇಳ್ಬಿಟ್ಟು ಗಂಗಾಧರನಿಗೆ ಕೇಳ್ಕೊತಾನೆ. ಆಗ ಗಂಗಾಧರನಿಗೆ ಒಂದು ರೀತಿ ಶಾಕ್ ಆಗುತ್ತೆ. ಇವನು ಈಗ ಕೆಲವು ದಿನಗಳ ಹಿಂದೆ ಬಂದಿದ್ರೆ, ಅಂದರೆ ಆ ಬಂಡ್ಯನಿಗೆ ಈಗ ಕೆಲವು ವಾರಗಳ ಹಿಂದಷ್ಟೇ ಏನು ಮಾಡಿದ್ದಾನೆ, ಅವನು ಆ ಫೋಟೋವನ್ನು ಕೊಟ್ಟುಬಿಟ್ಟಿದ್ದಾನೆ. ಒಂದು ವಾರದ ಹಿಂದೆ ಬಂದಿದ್ರೆ ನಿನ್ನ ಕೆಲಸ ಆಗಿ ಹೋಗ್ತಿತ್ತಲ್ಲಪ್ಪ,
ಎಲ್ಲೋ ನಾಟಕದ ಕಂಪ್ನಿಗೆ ಕೊಡೋಕ್ಕಿಂತ ಇವನಿಗೆ ಕೊಟ್ಟಿದ್ರೆ ಅದಕ್ಕೆ ಇನ್ನೂ ಆ ಫೋಟೋಗಳಿಗೆ ಇನ್ನೂ ಮರ್ಯಾದೆ ಸಿಗ್ತಿತ್ತು, ಆ ಫೋಟೋಗಳಿಗೆ ಒಂದು ಬೆಲೆ ಬರ್ತಿತ್ತು ಅಂತ ಗಂಗಾಧರನಿಗೆ ಅನ್ನಿಸ್ಬಿಡುತ್ತೆ. ಒಂದು ವಾರದ ಮುಂಚೆ ಬಂದಿದ್ರೆ ನಿನ್ನ ಕೆಲಸ ಆಗ್ತಿತ್ತಲ್ಲ ಅಂತ ಗಂಗಾಧರನು ಸಹ ಕೈ ಹಿಸ್ಕೊಳ್ತಾನೆ. ಗಂಗಾಧರನಿಗೆ ಆ ಹುಡುಗನ ನೋಡಿ ಅಯ್ಯೋ ಅನಿಸುತ್ತೋ ಏನೋ, ಹಾಗಾಗಿ ಅವನಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡು ಅವನು ತನ್ನ ಹಾಗೆಯೇ ಫೋಟೋಕ್ಕೆ ಫ್ರೇಮ್ ಹಾಕುವಂತಹ ಪಕ್ಕದಲ್ಲಿರುವಂತಹ ಮತ್ತೊಂದು ಅಂಗಡಿಗೆ ಹೋಗ್ತಾನೆ. ಆದರೆ ಆ ಅಂಗಡಿಯ ಮಾಲೀಕ ಹೇಳ್ತಾನೆ, ಅಯ್ಯೋ ನಮಗೆ ಯಾಕೆ ಬೇಕು ಇಷ್ಟೊಂದೆಲ್ಲ ಸಮಸ್ಯೆ, ಆಯಿತಾ, ಈ ಒಂದು ಸಮಯದಲ್ಲಿ ಇನ್ನೊಂದು ಸ್ವಲ್ಪ ದಿನ ಹೋದರೆ, ಈಗಾಗಲೇ ಸುಮಾರು ಜನ ಕೋಮುಗಲಭೆಯಲ್ಲಿ ಸತ್ತಿದ್ದಾರಲ್ವ, ಈಗ ಸ್ವಲ್ಪ ದಿನ ಹೋದರೆ ನಮಗೆ ಒಳ್ಳೆ ದಂಧೆ ಬಿಸ್ನೆಸ್ಸು ಆಗುತ್ತೆ, ಸುಮಾರು ವ್ಯವಹಾರ ಬರ್ತವೆ, ಸುಮಾರು ಆರ್ಡ್ರುಗಳು ಬರ್ತವೆ. ಇಂಥ ಸಮಯದಲ್ಲಿ ಇಲ್ದಿರೋ ಸಮಸ್ಯೆ ಎಲ್ಲ ನಾವು ಯಾಕೆ ಮಾಡಬೇಕು, ಅವ್ರು ಯಾರೋ ನಮ್ಮ ಫೋಟೋನ ಅವ್ರಿಗೆ ಯಾಕೆ ಕೊಟ್ರಿ ಅಂತೆಲ್ಲ ಕೋರ್ಟಿಗೆ ಹೋದರೆ ನಮಗೆ ಇಲ್ದಿರೋ ಸಮಸ್ಯೆ ಆಗುತ್ತೆ, ಆಗಲ್ಲ ಅಂತೇಳ್ಬಿಟ್ಟು ಆ ಅಂಗಡಿಯವ್ರು ಹೇಳ್ತಾರೆ. ಇದ್ರೂ ಫೋಟೋ ಯಾವುದೇ ಇದ್ರೂ ಅವರು ಕೊಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಹಾಗೆ ಆದರೂ ಇಷ್ಟಕ್ಕೆ ನಿಲ್ದಿರೋಂಥ ಗಂಗಾಧರ ಇನ್ನೊಂದು ಅಂಗಡಿಗೆ ಹೋಗಿ ವಿಚಾರಿಸ್ತಾನೆ. ಆ ಅಂಗಡಿಯವರಿಂದಲೂ ಸಹ ಅದೇ ಉತ್ತರ ಬರುತ್ತೆ. ಆಯಿತಾ, ಸರಿ. ಈಗ ಅವನಿಗೆ ಅನಿಸುತ್ತೆ, ವಿಕ್ಕಿನ ಕೇಳಿ ನೋಡ್ತಾನೆ, ನಿಮ್ಮ ಬಂಡ್ಯ ವಾಪಸ್ ತಂದು ಕೊಡ್ತಾನೆ ಅಂತ. ಆಗ ಅವನು ವಿಕ್ಕಿ ಹೇಳ್ತಾನೆ, ಅಯ್ಯೋ ಬಂಡ್ಯನ ಕೈಗೆ ಹೋಗಿರೋ ಫೋಟೋ ಈಗ ಯಾವ ನಾಟಕದ ಕಂಪ್ನಿಗೆ ಸೇರಿದವೋ ಏನೋ, ಅವು ಮತ್ತೆ ವಾಪಸ್ ಬರೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಈಗ ಗಂಗಾಧರನಿಗೆ ಸುಮ್ಮನೆ ನಾನು ನಾಟಕದ ಕಂಪ್ನಿಗೆ ಆ ಫೋಟೋ ಕೊಟ್ಬಿಟ್ನಲ್ಲ, ಎಂಥ ಒಳ್ಳೆ ಕೆಲಸಕ್ಕೆ ಆ ಫೋಟೋಗಳು ಬಳಕೆ ಆಗ್ತಿದ್ದು ಅಂತ ಹೇಳಿಬಿಟ್ಟು ಅವನಿಗೆ ಯೋಚನೆ ಬರುತ್ತೆ. ಆ ಹುಡುಗನಿಗೆ ನೀನೇನು ಯೋಚನೆ ಮಾಡಬೇಡ, ನಿನ್ನ ಕೆಲಸ ಆಗುತ್ತೆ, ಖಂಡಿತವಾಗ್ಲೂ ನಿನ್ನ ಮದುವೆ ಆಗುತ್ತೆ, ಆಯಿತಾ, ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಗಂಗಾಧರ ಅವನಿಗೆ ಹೇಳ್ತಾನೆ. ಆ ಹುಡುಗನೂ ಸಹ ಅಷ್ಟೇ ಕಾಳಜಿಯಿಂದ ಹೇಳ್ತಾನೆ, ಸರ್ ನನ್ನ ಫೋಟೋಗಳನ್ನ ತುಂಬ ಜೋಪಾನವಾಗಿ ಕಾಪಾಡ್ಕೊಳ್ತೀನಿ ಸರ್, ಆ ಫೋಟೋದ ಎದುರುಗಡೆನೇ ನನ್ನ ಮದುವೆನೂ ಸಹ ಮಾಡ್ಕೊಳ್ತೀನಿ ಸರ್, ಆ ಫೋಟೋಕ್ಕೆ ಏನು ಮಾನ ಮರ್ಯಾದೆ ಸಿಗಬೇಕು ಅದೆಲ್ಲವನ್ನು ನಾನು ಕೊಡಿಸ್ತೇನೆ ಸರ್ ಅಂತೇಳ್ಬಿಟ್ಟು ತುಂಬ ದೀನವಾಗಿ ಆರ್ತವಾಗಿ ಅವನು ಗಂಗಾಧರನನ್ನು ಕೇಳ್ತಾನೆ. ಸರಿ, ಈಗ ಗಂಗಾಧರ ನೋಡೋಣ, ನಾನು ನಾಳೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಗ ಆ ಹುಡುಗ ಇವಂದು ಎರಡೂ ಕೈಗಳನ್ನ ಮುಂದೆ ಮಾಡಿ ಗಂಗಾಧರನ ಕೈ ಕುಲ್ಕ್ಬಿಟ್ಟು ಹೊರಟು ಹೋಗ್ತಾನೆ. ಸರಿ, ಆ ಅಂಗಡಿ ಬಾಗಿಲನ್ನ ಮುಚ್ಚಿಬಿಟ್ಟು ಅವನು ಗಂಗಾಧರ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ತಾಯಿ ದೊಡ್ಡ ಪಾತ್ರೆಗಳಲ್ಲಿ ಗಂಜಿಯನ್ನು ಮಾಡಿಬಿಟ್ಟು ದೊಡ್ಡ ಬಾಕ್ಸ್ಗಳಲ್ಲಿ ಆ ಗಂಜಿಯನ್ನು ತುಂಬಿಕೊಂಡು ಆಸ್ಪತ್ರೆಗೆ ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ದೊಡ್ಡ ಥರ್ಮಸ್ ಫ್ಲಾಸ್ಕಲ್ಲಿ ಕಷಾಯನ ತುಂಬಿಕೊಂಡು ಆಸ್ಪತ್ರೆಗೆ ಹೋಗೋದಕ್ಕೆ ಅಂತ ಸಿದ್ಧವಾಗ್ತಾ ಇರ್ತಾಳೆ. ಆ ಗಂಗಾಧರ ಬಂದಾಗ ಅವಳು ಹೇಳ್ತಾಳೆ, ನೋಡು ನಾನು ರಾತ್ರಿ ಮನೆಗೆ ಬರಲ್ಲ, ಇವತ್ತು ಜೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ, ಆ ಆಸ್ಪತ್ರೆಯಲ್ಲಿ ನಿಂದೇ ವಯಸ್ಸಿನ ಒಬ್ಬ ಪೇಷಂಟ್ ಇದ್ದಾನೆ, ಆ ಪೇಷಂಟ್ ನಂಬರು 2132 ಅಂತ, ಒಂದು ವಾರದ ಹಿಂದೆ ಅವನು ಅಡ್ಮಿಟ್ ಆಗಿದ್ದಾನೆ. ಅದು ಎಂಥ ಕೇಸಪ್ಪ ಅಂದರೆ, ಈಗ ಮೊನ್ನೆ ನಡೆದಿರುವಂಥ ಕೋಮುಗಲಭೆನಲ್ಲಿ ಅವನಿಗೆ ಯಾರೋ ಚಾಕುವಿನಿಂದ 13 ಸಲ ಚುಚ್ಚಿಬಿಟ್ಟಿದ್ದಾರಂತೆ, ಆಯಿತಾ, ತಲೆಗೆ 3 ಏಟುಗಳು ಬಿದ್ದಿದ್ದಾವಂತೆ. 2 ಗಂಟೆ ರಕ್ತ, ತಲೆಗೆ ಏಟು ಬಿದ್ದವನು 2 ಗಂಟೆ ಕಾಲ ರಕ್ತ ಸೋರಿ ಹೋದ್ಮೇಲೆ ಯಾರೋ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇವನಿಗೆ ಎಷ್ಟೋ ಆಪ್ರೇಷನ್ ಮಾಡಿದ್ಮೇಲೆ ಅವನಿಗೆ ಸದ್ಯಕ್ಕೆ ಈಗ ಜೀವ ಉಳಿದಿದೆ. ಆದರೆ ಏನಾಗಿದೆ ಅಂದರೆ ಅವನಿಗೆ ಏನೂ ಸಹ ನೆನಪಿಲ್ಲ, ತಾನ್ಯಾರು, ತನ್ನ ಹೆಸರೇನು, ತನ್ನ ತಂದೆ ತಾಯಿ ಯಾರು, ಜಾತಿ ಕುಲ ಗೋತ್ರ ಏನೂ ಇಲ್ಲ, ಆಯಿತಾ. ನೋಡಿದ್ರೆ ಈಗಷ್ಟೇ ಹುಟ್ಟಿದ ಮಗು ಥರ, ಈಗಷ್ಟೇ ಹುಟ್ಟಿದ ಮಗುಗೆ ಹೆಂಗೆ ಏನೂ ಗೊತ್ತಿರಲ್ವೋ ಹಾಗೆ ಅವನಿಗೂ ಸಹ ಏನೂ ಗೊತ್ತಿಲ್ಲ, ಆಯಿತಾ. ಹೋಗಿ ಎದುರಿಗೆ ನಿಂತ್ಕೊಂಡ್ರೆ ಸುಮ್ಮನೆ ನೋಡ್ತಾ ಇರ್ತಾನೆ ಅಷ್ಟೇ, ಮಕ್ಕಳು ನೋಡ್ದಂಗೆ ನೋಡ್ತಾ ಇರ್ತಾನೆ. ಬೆನ್ನಿನ ಮೇಲೆ ಕೈ ಆಡಿಸಿದ್ರೆ ಏನು ನಗಾಡಿದ ಥರ ಅಂತ ಅನಿಸುತ್ತೆ ಅಷ್ಟೇ ಅಂತ ಹೇಳಿಬಿಟ್ಟು ಅವನಿಗೆ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಮಾಯಿ ಗಂಗಾಧರನದೊಂದು ಪೈಜಾಮ ಮತ್ತು ಒಂದು ಅಂಗಿನ ಚೀಲದಲ್ಲಿ ಹಾಕ್ಕೊಂಡು ಹೋಗ್ತಾಳೆ. ಚೀಲದಲ್ಲಿ ಹಾಕ್ಕೊಂಡು ತುಂಬಿಕೊಳ್ತಾ ಗಂಗಾಧರನಿಗೆ ಹೇಳ್ತಾಳೆ, ನಾನೇನಾದ್ರು ಇವತ್ತು ಅಲ್ಲಿ ಇಲ್ಲ ಅಂದಿದ್ರೆ ಅವನಿಗೆ ಹೊಸ ಅಡ್ಮಿಷನಿಗೆ ಜಾಗ ಇಲ್ಲ, ಈಗ ಹಳೆ ರೋಗಿಗಳಿಂದಲೇ ವಾರ್ಡ್ ಭರ್ತಿಯಾಗಿದೆ ಅಂತ ಹೇಳಿಬಿಟ್ಟು ಅವನ್ನ ಆಸ್ಪತ್ರೆಯಿಂದ ಆಚೆಗೆ ಕಳಿಸ್ತಾ ಇದ್ರ ಏನೋ ಅಂತ ಗೊತ್ತಿಲ್ಲ. ಈಗ ಏನೂ ಗೊತ್ತಿಲ್ಲದಿರುವಂತಹ ಆ ವ್ಯಕ್ತಿ, ಈಗ ತಾನು ಯಾರು, ಏನು, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಏನೂ ಗೊತ್ತಿಲ್ಲದಿರುವಂತಹ ಆ ವ್ಯಕ್ತಿ, ಆ ಹುಡುಗ ಈ ಪಟ್ಟಣದಲ್ಲಿ, ಅದು ಇಂತಹ ಸಂದರ್ಭದಲ್ಲಿ, ಇಂಥ ಗಂಭೀರವಾಗಿರುವಂಥ ಸ್ಥಿತಿನಲ್ಲಿ ಪಟ್ಟಣದಲ್ಲಿ ಅವನು ಎಲ್ಲಿಗೆ ಹೋಗಬೇಕು, ಅವನ ಕಡೆಯವರು ಸಹ ಯಾರೂ ಇಲ್ಲ,
ಅವನಿಗೋಸ್ಕರವಾಗಿ ನಾನು ಇವತ್ತು ಆಸ್ಪತ್ರೆಗೆ ಹೋಗ್ತಿದ್ದೀನಿ ಅಂತೇಳ್ಬಿಟ್ಟು ಹೇಳ್ತಾಳೆ. ಅಷ್ಟೇ ಅಲ್ಲ, ನೋಡು ಈಗಾಗಲೇ ಸುಮಾರು ಜನ ಈ ಗಲಭೆನಲ್ಲಿ ಮನೆ ಮಠ ಎಲ್ಲ ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ. ಅಂಥ ನಿರಾಶ್ರಿತರಿಗೋಸ್ಕರವಾಗಿ ಯಾರು ಬಟ್ಟೆ ಬರೆ ಕೇಳ್ಕೊಂಡು ಬಂದರೆ ಸುಮ್ಮನೆ ನೋಡ್ತಾ ಕೂತ್ಕೋಬೇಡ. ಹರಿದು ಹೋಗಿರೋ ಬಟ್ಟೆನೂ ಕೊಡಬೇಡ. ನಿನ್ನ ಅಪ್ಪನ ಮದುವೆ ಕೋಟ್ ಇದೆ ನೋಡು, ಅದನ್ನು ಕೊಟ್ಬಿಡು. ಇನ್ನೂ ಗಟ್ಟಿಮುಟ್ಟಾಗಿದೆ, ಯಾರಿಗಾದರೂ ಅದು ಚಳಿಗೆ ಪ್ರಯೋಜನಕ್ಕಾದರೂ ಬರುತ್ತೆ. ಹಾಗೆ ಇಲ್ಲಿ ನನ್ನ ಸೀರೆಗಳಿದ್ದಾವೆ, ಅವನ್ನು ಕೊಟ್ಬಿಡು ಅಂತೇಳ್ಬಿಟ್ಟು ತೋರಿಸಿ ಅವಳು ಹೋಗ್ತಾಳೆ. ಸರಿ, ಗಂಗಾಧರ ಅವನ್ನೆಲ್ಲ ಆ ಬಟ್ಟೆಗಳನ್ನೆಲ್ಲ ತೆಗೆದು ಒಂದು ಮೂಟೆಯಲ್ಲಿ ತುಂಬಿಡುವಂಥ ಕೆಲಸವನ್ನು ಅವನು ಮಾಡ್ತಾನೆ. ಆ ಅಪ್ಪನ ಕೋಟನ್ನು ತೆಗೆದಿಡುವಾಗ ಅವನಿಗನ್ಸುತ್ತೆ, ಇಲ್ಲಿವರೆಗೂ ಸುಮ್ಮನೆ ಈ ಕಪಾಟನಲ್ಲಿ ಮೂಲೆಯಲ್ಲಿ ಬಿದ್ದಿರುವಂತಹ ಈ ಕೋಟಿಗೆ ಇನ್ನು ಮುಂದೆ ಜೀವ ಬರುತ್ತೆ. ಅಂದರೆ ಅದನ್ನು ಯಾರೋ ಒಬ್ಬ ವ್ಯಕ್ತಿಯ ಉಪಯೋಗಕ್ಕೆ ಎಲ್ಲೋ ಅಪ್ಪನ ನೆನಪಾಗಿ ಈ ಮೂಲೆಯಲ್ಲಿ ಈ ಕೋಟ್ ಬಿದ್ದಿರೋದಕ್ಕಿಂತ ಹೆಚ್ಚಾಗಿ ಯಾರೋ ಒಬ್ಬರು ಅದನ್ನು ಹಾಕ್ಕೊಂಡು ಅವರಿಗೆ ಆ ಒಂದು ಚಳಿಗೆ ಅದು ರಕ್ಷಣೆ ಕೊಡುತ್ತೆ ಅಂತಂದರೆ ಆ ಥರ ಯೋಚನೆಯಲ್ಲಿ ಅವನಿಗೆ ಆ ಕೋಟಿಗೆ ಜೀವ ಬಂದಿದೆ ಅಂತ ಹೇಳ್ಬಿಟ್ಟು ಅವನಿಗೆ ಅನಿಸುತ್ತೆ. ಆಯಿತಾ? ಸರಿ, ಎಲ್ಲ ಬಟ್ಟೆ ತುಂಬಿಟ್ಟು ಮಲ್ಕೊಳ್ಳೋದಕ್ಕೆ ಅಂತ ಮಲ್ಕೊಂಡ್ರೆ ಅವನಿಗೆ ಮಲ್ಕೊಂಡಂಥ ಸಂದರ್ಭದಲ್ಲಿ ಅವರ ಅಮ್ಮ ಹೇಳಿದಂತಹ ಪೇಷಂಟಿನ ಎಲ್ಲ ನೆನಪನ್ನು ಕಳ್ಕೊಂಡಂತಹ ಪೇಷಂಟಿನ ವಿಚಾರ ನೆನಪಿಗೆ ಬರುತ್ತೆ. ಆಯಿತಾ? ಯಾವುದು ತಾನು ಯಾವ ಜಾತಿ, ಧರ್ಮ, ಕುಲ, ಗೋತ್ರ, ಹೆಸರು, ಊರು, ವಿಳಾಸ ಏನೂ ಗೊತ್ತಿಲ್ಲದಿರುವಂತಹ ಈಗ ಶುದ್ಧ ಮಗುವಾಗಿರುವಂತಹ ಆ ವ್ಯಕ್ತಿಗೆ ಅಥವಾ ಆ ಹುಡುಗನಿಗೆ ತನ್ನ ತಾಯಿ ಹಾಸಿಗೆನಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇರುವಂಥದ್ದು. ಆಯಿತಾ? ಅವನು ಅಮ್ಮ ತಗೊಂಡು ಹೋಗಿರುವಂಥ ತಂದೆ ಬಟ್ಟೆನ ಹಾಕ್ಕೊಂಡು ಇವು ಪಿಳಿ ಪಿಳಿ ಅಂತ ಅಮ್ಮನೇ ನೋಡ್ತಾ ಊಟ ಮಾಡ್ತಾ ಇರುವಂಥದ್ದು, ಅದೆಲ್ಲವೂ ಸಹ ಅವನಿಗೆ ಏನಾಗುತ್ತೆ, ನೆನಪಿಗೆ ಏನೋ ಅವ್ನ ಕಣ್ಮುಂದೆ ಹಾದೋದಂಗೆ ಆಗಿ ಅವನಿಗೆ ಒಂದು ನಗು ಬರುತ್ತೆ. ಆಯಿತಾ? ಅಂದರೆ ಬಹುಶಃ ಗಂಗಾಧರ ಅವನಿಗೇನನ್ಸುತ್ತೆ, ತಂದೆ ಬಟ್ಟೆಯನ್ನು ಹಾಕ್ಕೊಂಡು ಕೂತಿರುವಂತಹ ಆ ಪೇಷಂಟು ಅಥವಾ ರೋಗಿ ಒಂಥರ ಮಗು ಥರ ಆಗಿದ್ದಾನೆ. ಈಗ ಮಾಯಿ ಆ ಹುಡುಗನಿಗೆ ತಾಯಿಯ ಪ್ರೀತಿಯನ್ನು ಕೊಡ್ತಾ ಇದ್ದಾಳೆ. ಯಾರೋ ದಿಕ್ಕಿಲ್ದಿದ್ದವನಿಗೆ ಗೊತ್ತೇ ಇಲ್ದಿರುವಂಥವನಿಗೆ ಗಂಗಾಧರನ ಮಾಯಿ ತಾಯಿಯಾಗಿ ತಾಯಿಯ ಸ್ಥಾನವನ್ನು ತುಂಬ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವೆಲ್ಲ ಯೋಚನೆಗಳು ಅವನ ಮನಸ್ಸಲ್ಲಿ ಬರ್ತಾನೆ. ಸರಿ, ಈಗ ಗಂಗಾಧರಂಗೆ ಬೆಳಗ್ಗೆ ಎಷ್ಟೊತ್ತಾಗುತ್ತೋ, ಎಷ್ಟೊತ್ತಿಗೆ ಅಂಗಡಿ ಬಾಗಿಲು ತೆಗಿತೀನೋ, ಎಷ್ಟೊತ್ತಿಗೆ ಆ ಹುಡುಗನ ಹಿಂದಿನ ದಿನ ಬಂದಂಥ ಹುಡುಗನ ನೋಡ್ತೀನೋ ಅನ್ನುವಂತಹ ತೀವ್ರ ಉತ್ಸುಕತೆ ಉಂಟಾಗುತ್ತೆ. ಸರಿ, ಬೆಳಗ್ಗೆ ಎದ್ದವನೇ ರಾತ್ರಿ ತುಂಬಿಟ್ನಲ್ಲ, ಬಟ್ಟೆ ಎಲ್ಲ ತುಂಬಿಟ್ಟಿದ್ನಲ್ಲ ನಿರಾಶ್ರಿತೆಯರಿಗೆ ಅಂತ, ಆ ಬಟ್ಟೆಯ ಗಂಟನ್ನು ಪಕ್ಕದ ಮನೆಯವ್ರಿಗೆ ಕೊಟ್ಬಿಟ್ಟು ಯಾರಾದರೂ ಬಂದರೆ ಕೊಡಿ ಅಂತ ಹೇಳ್ಬಿಟ್ಟು ಓಡ್ಕೊಂಡು ಹೋಗೋರ ಥರ ಅಂಗಡಿಗೆ ಹೋಗ್ತಾನೆ. ಆ ಹುಡುಗನೂ ಸಹ ಇವನು ಬರೋದನ್ನೇ ಕಾಯ್ಕೊಂಡಿದ್ನೇನೋ ಅಥವಾ ರಾತ್ರಿ ಎಲ್ಲ ಇಲ್ಲೇ ಇದ್ನೇನೋ ಅನ್ನೋ ಥರ ಇವನಿಗಿಂತ ಮುಂಚೆನೇ ಬಂದು ಅಂಗಡಿ ಹತ್ರ ನಿಂತಿರ್ತಾನೆ. ಬಹುಶಃ ಅವನಿಗೆ ಆ ಫೋಟೋದ ಅವಶ್ಯಕತೆ ಅಷ್ಟಿದೆ. ಸರಿ, ಅವಸರದಲ್ಲಿ ಬಾಗಿಲು ತೆರೆದಂತಹ ಗಂಗಾಧರ ಸೀದಾ ಸ್ಟೂಲ್ ತೆಗೆದುಕೊಂಡು ಹೋಗ್ಬಿಟ್ಟು ಆ ಸ್ಟೂಲ್ ಇಟ್ಕೊಂಡು ಮೇಲಿರುವಂತಹ ಅಪ್ಪನ ಫೋಟೋವನ್ನು, ಆ ಫೋಟೋಕ್ಕೆ ಹಾಕಿರುವಂಥ ಹೂವಿನ ಹಾರವನ್ನು ತೆಗೆದುಬಿಟ್ಟು ಆ ಫೋಟೋವನ್ನು ಕೆಳಗಡೆ ಇಳಿಸ್ಬಿಟ್ಟು ಆ ಫೋಟೋವನ್ನು ಅಪ್ಪನ ಫೋಟೋವನ್ನು ಕಾಗದದಲ್ಲಿ ಸುತ್ತಿ ಆ ಹುಡುಗನ ಕೈಗೆ ಕೊಡ್ತಾನೆ. ಆ ಹುಡುಗನಿಗೆ ಒಂದು ನಿಧಿ ಸಿಕ್ಕಿದಷ್ಟೇ ಸಂತೋಷ ಆಗುತ್ತೆ. ಇಷ್ಟು ಸಿಕ್ಕರೆ ಸಾಕು ಸರ್, ಅಪ್ಪ ಇದ್ದ ಅಂತಂದರೆ ಅಮ್ಮ ಇದ್ದೇ ಇರ್ತಾಳೆ ಅಂತ ಯಾರಿಗಾದರೂ ಅರ್ಥ ಆಗುತ್ತೆ. ಆಯಿತಾ? ಅಂಥೇಳ್ಬಿಟ್ಟು ಗಂಗಾಧರನ ಕೈ ಕುಲುಕಿ ಅಲ್ಲಿಂದ ಅವನು ಖುಷಿಯಾಗಿ ಹೊರಟು ಹೋಗ್ತಾನೆ. ಬಹುಶಃ ಗಂಗಾಧರನ ಈ ಬದಲಾವಣೆಗೆ ಕಾರಣ ಅವನ ಹಿಂದಿನ ದಿನ ಅವನ ತಾಯಿಯ ಮಾತುಗಳು. ಅಂದರೆ ಸುಮ್ಮನೆ ಎಲ್ಲೋ ಮೂಲೆಯಲ್ಲಿಟ್ಟಿರುವಂಥ ಅಪ್ಪನ ಫೋಟೋ ಯಾರದೋ ಚಳಿಗೆ ಬಿಸಿಯನ್ನು ಕೊಟ್ಟರೆ ಅದಕ್ಕೊಂಥರ ಜೀವ ಬಂದಂಗೆ, ಹಾಗೆ ಇಲ್ಲೇ ಸುಮ್ಮನೆ ತೂಗು ಹಾಕಿರುವಂತಹ ಅಪ್ಪನ ಫೋಟೋನಿಂದ ಇನ್ಯಾವುದಾದ್ರೂ ಜೀವನಕ್ಕೆ ನೆರವಾಗುತ್ತೆ ಅಂತಂದರೆ ಆಗಲಿ ಅನ್ನುವಂತಹ ಒಂದು ಮನೋಭಾವ ಗಂಗಾಧರನಿಗೆ ಆಯಿತು ಅಂತ ಅನಿಸುತ್ತೆ. ಅದು ಅವರ ಅಮ್ಮನಿಂದಲೇ ಸ್ಫೂರ್ತಿ ಆಯಿತು ಅನಿಸುತ್ತೆ. ಹಾಗಾಗಿ ತನ್ನ ಅಪ್ಪನ ಫೋಟೋವನ್ನೇ ತೆಗೆದುಬಿಟ್ಟು ಅವನು ಆ ಹುಡುಗನಿಗೆ ಕೊಡ್ತಾನೆ. ಇಂತಹ ಒಂದು ಮಾನವೀಯತೆಯ ಪ್ರಸಂಗವನ್ನು ತಿಳಿಸುವಂತಹ ಕಥೆನೇ ಈ ಒಂದು ಕಥೆಯಾಗಿದೆ.